ಅದೇ ನೀರನ್ನು ನಾವು ಪ್ರತಿಬಂಧಕ ಮಾಡಿ ಡ್ಯಾಮ್ ಕಟ್ಟಿ ಹೊಲಕ್ಕೆ ಉಣಿಸಿದರೆ ಅನಂತ ಲಾಭವನ್ನು ಪಡಿತೀವಿ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತು, ಪರಿಚಯ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಪುಣ್ಯಾತ್ಮರೇ ಅದರಂತೆ ನಮ್ಮ ಕಣ್ಣು ಕಿವಿ ಕೈ ಕಾಲುಗಳು ಹೊಳೆ ಹರಿದಂತೆ ಹರಿದು ಸಂಸಾರ ಸಾಗರವನ್ನು ಮುಟ್ಟುತ್ತವೆ. ಅಲ್ಲಿ ಉಪ್ಪು 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 ಪುಣ್ಯ ಪಾಪಗಳು ಉತ್ಪನ್ನ ಆಗ್ತವೆ. ಅದನ್ನು ನಾವು ತಡೆದರೆ ಧ್ಯಾನ, ಜಪ, ದಾನ, ಭಕ್ತಿಯಿಂದ ಅದನ್ನು ತಡೆದರೆ ನಾವು ಪರಮಾತ್ಮನನ್ನು ಕಾಣಬಹುದು, ಯೋಗಿ ಆಗಬಹುದು, ತ್ಯಾಗಿ ಆಗಬಹುದು, ಸಂತರು ಶರಣರು ಆಗಬಹುದು ಅನ್ನೋದು ನಮ್ಮ ಯಾರಿಗೂ ಗೊತ್ತಿಲ್ಲದ ಮಾತೇ ಇಲ್ಲ. ಅಂಥವರನ್ನು ಭಜನೆ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ, ನಮ್ಮ ಕುಲದೈವ ಮನೆ ದೈವ ಅಂತ ತಿಳ್ಕೊತೇವೆ. ಅಷ್ಟಕ್ಕೆ ನಾವು ಶಾಂತ ಆಗ್ತೇವೆ. ಇದೊಂದು ನಮ್ಮ ದುರ್ಭಾಗ್ಯ ಅಂತ ನಾವು ತಿಳ್ಕೋಬೇಕು. ಆದವ್ರನ್ನ ಹೊಗಳ್ತೇವೆ, ಆಗಾಕ ನಾವು ಪ್ರಯತ್ನ ಮಾಡೋಂಗಿಲ್ಲ. ಶರಣನ್ನು ಹೊಗಳ್ತೇವೆ, ಅಕ್ಕಮಹಾದೇವಿ ಹೊಗಳ್ತೇವೆ, ಸೀತಾನ ಹೊಗಳ್ತೇವೆ. ನಾವು ಸೀತಾ ಆಗೋಕ್ಕೆ ಪ್ರಯತ್ನ ಎಂದು ಮಾಡೋಂಗಿಲ್ಲ, ಅಕ್ಕಮಹಾದೇವಿ ಎಂದು ಆಗೋ ಪ್ರಯತ್ನ ಮಾಡೋಂಗಿಲ್ಲ. ಇದೇ ನಮ್ಮ ಅನಂತ ಜನ್ಮದ ಪಾಪ. ಬಾಳೆಲ್ಲ ಸ್ವಲ್ಪ ನಾವು ಪ್ರಯತ್ನ ಮಾಡಬೇಕಲ್ಲ, ಮಾಡಲಿಲ್ಲ. ಮಹಾತ್ಮ ಆಗಲು ಸಜ್ಜನರೇ ಆಗಬೇಕಲ್ಲ, ಪರಮಾತ್ಮ ಆಗಲು ಪುಣ್ಯಾತ್ಮರೇ ಆಗಬೇಕಲ್ಲ. ಪರಂತು ಆ ದಿಕ್ಕಿಗೆ ನಾವು ಹೆಜ್ಜೆನೇ ಇಟ್ಟಿಲ್ಲ. ಸದಾ ನಾನು ನಂದು ಬೇಕು ಬೇಕು. ನಮ್ಮ ಜೀವನದಲ್ಲಿ ಶಾಂತಿಯನ್ನು ನಾವು ಕಾಣಲಿಲ್ಲ. ಊರೊಳಗೆ ಸ್ವಂತ ಮನೆ ಇಲ್ಲದ ನಾಯಿ ಊರು ತಿರುಗಿ ತಿರುಗಿ ಗ್ರಾಮೇ ಕವಲಿ ಯಥ. ಮಾಲಕರಿಲ್ಲ ನಾಯಿ ಊರು ತಿರುಗಿ ತಿರುಗಿ ಸಾಯ್ತದ. ಆಗ ನಾಯಿ ಹೆಂಗೆ ನಾವು ಹೆಣ್ಣ ಗಂಡ ರೊಕ್ಕ ರೂಪಾಯಿ ಅಂತ ಹಿಂಗೆ ತಿರುಗದೇವಲ್ಲ, ಕಡೆಗೆ ಹತಾಶರಾಗಿ ಸತ್ಯವಲ್ಲ, ಕಡೆಗೆ ಯಾರು ಇಲ್ಲ, ಕೆಟ್ಟವರಿಗೆ ಕಡೆ ಇಲ್ಲ ಅಂತ ಹೇಳೋ ಪಾಳಿ ನಮಗೆ ಬಂತಲ್ಲ. ಸೂಳಿ ಹೆಣ್ಮಗಳು ಎಷ್ಟು ಮಂದಿ ಕೂಡಿದ್ರು ಕೂಡ ಗತಿ ಇಲ್ಲ, ಗಂಡನೇ ಗತಿ. ಹಂಗೆ ಮನುಷ್ಯ ಯಾರು ನಂಬಿದ್ರು ಗತಿ ಇಲ್ಲ, ಗುರು ಪರಮಾತ್ಮನೇ ಗತಿ. 1000 ಮಂದಿ ಬಂದು ಹೋಗ್ತಾರೆ ಸೂಳಿ ವೇಷ. ಯಾರಿಗೆ ಯಾರದಾಗಿ ಒಬ್ಬ ಗಂಡ ಇದ್ರೆ ಆಕಿ ಜನ್ಮ ಉಂಟ. ಎಷ್ಟು ಜನ ಅಣ್ಣ ತಮ್ಮ ಕಾಕ ಯಾರದಾರಿ? ಒಬ್ಬ ಗುರು, ಒಬ್ಬ ಪರಮಾತ್ಮ ನಮ್ಮ ಗತಿ. ಅದನ್ನು ಜಗತ್ತಿನೊಳಗೆ ನಮ್ಮನೆ ಯಾರು ಇಲ್ಲ. ಅದಕ್ಕೆ ಗಂಡನ ಬಿಟ್ಟು ದೇವ್ರ ಕಡೆ ಹೋದ್ರು, ಹೆಂಡತಿ ಬಿಟ್ಟು ದೇವ್ರ ಕಡೆ ಹೋದ್ರು, ಅಣ್ಣ ತಮ್ಮರು ಬಿಟ್ಟು ದೇವ್ರ ಕಡೆ ಹೋದ್ರು, ತಂದೆ ತಾಯಿ ಬಿಟ್ಟು ದೇವ್ರ ಕಡೆ ಹೋದ್ರು. ಯಾಕೆ? ಯಾರಿಗಿಲ್ಲ. ಯಾರು ನಮ್ಮನ್ನು ನಂಬಿದ್ರೆ ಕೈ ಬಿಡಂಗಿಲ್ಲ, ಅವನು ಬಿಟ್ಟೇವಿ. ಯಾರು ನಂಬಿದ್ರೆ ನಮ್ಮ ಕೈ ಬಿಡ್ತಾರೆ, ಅವ್ರು ಬೆನ್ನು ಹತ್ತೇವೆ. ನಮ್ಮ ತನು ಧನ ಮನ ಎಲ್ಲ ಕೊಟ್ಟು. ವೇಶ್ಯ ಯಾರನ್ನೂ ನಂಬಿಲ್ಲ, ಪ್ರಪಂಚ ಯಾರನ್ನೂ ನಂಬಂಗಿಲ್ಲ. ಇದು ತಲೆ ಪಕ್ಕ ಇಟ್ಕೊ. ಯಾರು ನಂಬಿದ್ರೆ ಪತಿವ್ರತ ಅಂತಾರೆ, ವೇಶ್ಯ ಅನ್ನಂಗಿಲ್ಲಕಿ. ಜಗತ್ತು ಯಾರು ಮನೆ ನಿಮ್ಮ ನಂಬ್ಯಾರ, ಹೆಂಡತಿ ನಿಮ್ಮ ನಂಬ್ಯಾರ, ಗಂಡ ನಿಮ್ಮ ನಂಬ್ಯಾರ, ಅಣ್ಣ ನಿಮ್ಮ ನಂಬ್ಯಾರ, ತಮ್ಮ ನಿಮ್ಮ ನಂಬ್ಯಾರ. ಸ್ವಾರ್ಥಲಾಗೆ ಕರಹಿಸುವ ಪ್ರೀತಿ ಸುರನರಿಕೆ ಏ ರೀತಿ. ಯಾರ ಮೇಲೆ ಜೀವ ಮಾಡ್ತಾರೆ, ನಿಮ್ಮ ಜೀವ ತೊಗೊಳಕ್ಕೆ ನಿಮ್ಮ ಜೀವ ಮಾಡ್ತಾರೆ ಅಷ್ಟೇ. ನಿಮ್ಗೆ ಯಾರು ರೊಕ್ಕ ಕೊಡ್ತಾರೆ, ಸಾಲ ಅಂದ್ರೆ ರೊಕ್ಕ ತೊಗೊಳಕ್ಕೆ, ಬಡ್ಡಿ ತೊಗೊಳಕ್ಕೆ ರೊಕ್ಕ ಕೊಡ್ತಾರೆ. ಪುಕ್ಕಟ ಯಾರು ಕೊಡೋಂಗಿಲ್ಲ. ಹಂಗೆ ತೊಗೊಂಡೋದು ಕೊಟ್ಟರೆ ನಿಮಗೆ ಬಡ್ಡಿ ಸಲುವಾಗಿ ರೊಕ್ಕ ಕೊಡ್ತಾರೆ.
ನಿಮ್ಮ ಮೇಲೆ ಜಗತ್ತಿನ ಯಾರು ಪ್ರೀತಿ ಮಾಡ್ತಾರೆ, ನಿಮ್ಮಿಂದ ಏನು ಪಡೆಯೋದಕ್ಕೆ ಪ್ರೀತಿ ಮಾಡ್ತಾರೆ. ನಿಸ್ವಾರ್ಥ ಪ್ರೇಮ ನಾಸ್ತಿ ಲೋಕೆ. ಒಬ್ಬ ಗುರು, ಒಬ್ಬ ಪರಮಾತ್ಮ. ನೀವೇನು ಕೊಡ್ತೀರಿ ಅಂತ ಮಳೆ ಕೊಡಕತ್ತಾನ, ನೀವೇನು ಕೊಡ್ತೀರಿ ಅಂತ ಭೂಮಿ ಕೊಟ್ಟಾನ, ನೀವು ಕೊಡ್ತೀರಿ ಅಂತ ಏನು ಕೊಟ್ಟಾನ ಪರಮಾತ್ಮ ಗಾಳಿ. ನಿರಪೇಕ್ಷ ಪ್ರೀತಿ ಪ್ರೇಮ ಮಾಡೋರು ಪರಮಾತ್ಮ ಮಹಾತ್ಮ. ದೇವರ ಅದಾನಂದವರಿಗೆ ದೇವರು ಇಲ್ಲ ಅಂದವರು, ಗುಡಿ ಕಟ್ಟವರಿಗೆ ಗುಡಿ ಕೆಡವರಿಗೆ, ಎಲ್ಲರಿಗೆ ನೆಲನೊಂದೇ ಶಿವಾಲಯಕ್ಕೆ, ಶೌಚಾಚಮನಕ್ಕೆ ಜಲವೊಂದೇ. ಎಂಥ ಮಹಾತ್ಮರು ಹೇಳಿದರು. ಇಂಥ ಸಮದರ್ಶಿ ಪರಮಾತ್ಮನನ್ನು ಮರ್ತೇವಲ್ಲ ನಾವು. ದೇವರಿಲ್ಲ ಅಂತ ಬೈಯವನಿಗೆ ಇದೇ ಗಾಳಿ, ಇದೇ ಭೂಮಿ, ಇದೇ ನೀರು ಕೊಟ್ಟನಲ್ಲ. ಏನು ಒಂದಿಷ್ಟು ಕೊಟ್ರ, ನಾ ಕೊಟ್ಟೆ. ಏನು ಕೊಟ್ಟೆಪ್ಪ? ಏನು ಕೊಟ್ಟೀನಿ? ಆ ಪರಮಾತ್ಮ ಕೊಟ್ಟಾನಂತೆ ನೀ ಅದಿ. ಪರಂತು ಮನುಷ್ಯ ಅಭಿಮಾನ, ಗರ್ವ, ಲೋಭ, ಕಾಮ ಇವು ಮನುಷ್ಯನ ಮಾರ್ಗ ಬಿಡಿಸ್ತವೆ. ಹ್ಯಾಂಗ ಸರಿ ಕೊಡೋದು ಮನುಷ್ಯ ನೀತಿ ಒಳಗಿರಂಗಿಲ್ಲ. ಇವೆಲ್ಲ ಸರಿ ಅದನ್ನು ತಿಳ್ಕೊಂಡೆ ಮಹಾತ್ಮರು ಸಜ್ಜನರು ಬಿಟ್ಟಾರೆ. ಪರಂತು ಮನುಷ್ಯನಿಗೆ ಮತಿ ಇಲ್ಲ, ಗತಿ ಇಲ್ಲ. ಮತಿ ಇದ್ರೆ ಗತಿ, ಗತಿ ಇದ್ರೆ ಮುಕ್ತಿ. ಮುಕ್ತಿ ಆಗ್ಬೇಕಾದ್ರೆ ಗತಿ ಬೇಕು, ಗತಿಗೆ ಮತಿ ಬೇಕು. ನಮ್ಮ ಮತಿನೇ ಕಳ್ಕೊಂಡಿದ್ದೇವೆ. ದುರ್ಮತಿ. ಅಲ್ಲದ್ದನ್ನು ಹೌದು ಅಂತೇವೆ, ಸತ್ಯಕ್ಕೆ ಮಿಥ್ಯ ಅಂತೇವೆ, ಸುಖಕ್ಕೆ ದುಃಖ ಅಂತ ಕರಿತೇವೆ. ಬುದ್ಧಿಭ್ರಷ್ಟ ಮನ. ಶರೀ ಕೊಡು ಮನುಷ್ಯ ಮನೆ ಮುಂದೆ ತಂದು ಬಿಟ್ಟರು ಇದು ನಮ್ಮ ಮನೆ ಅಲ್ಲಂತ ನಾವು ಕೊಡುದ. ಹಾಗೆ ಮಹಾತ್ಮರು ಸತ್ಪುರುಷರು ಅಪ್ಪ ಪರಮಾತ್ಮ ಸುಖ ಅದ ಅಂದ್ರೆ, ಯಾವ ಪರಮಾತ್ಮನೇ? ಎಲ್ಲಿದ್ದೇವ್ರಿ? ಎಲ್ಲಿ ಧರ್ಮರಿ? ಎಲ್ಲಿದ್ದಾನ್ರಿ? ಕೊಡುದಾನ. ಲೋಭ, ಮೋಹ, ಮದ, ಕ್ರಾಮ ಇವೆಲ್ಲದ ಕುಡಿದು ಮದೋನ್ಮತ್ತನಾಗಿರ್ತಕ್ಕಂಥ ವ್ಯಕ್ತಿ ಧರ್ಮ ಅವನಿಗೆ ಸರಿ ಅನಿಸೋದು. ಅದಕ್ಕೆ ಮಹಾರು ಮ್ಯಾಲಿಂದ ಮ್ಯಾಲೆ ನಮಗೇನಪ್ಪ ಅಂತ ಕೇಳಿದರೆ, ನೀನು ಸುಖ ಬೇಕು ಅಂತ ಅನಿಸ್ತಲ್ಲ, ಆರೋಗ್ಯ ಬೇಕು ಅಂದ್ರೆ ಪಥ್ಯ ಮಾಡಬೇಕೇ ಇಲ್ಲ, ಮಾನಬೇಕಂದ್ರೆ ನೀತಿಯಿಂದ ನಡಿಬೇಕೇ ಇಲ್ಲ. ನಿನಗೆ ಗೊತ್ತಲ್ಲ, ಶ್ರೀಮಂತನಾಗಿ ಮಾನಗೇಡಿ ಆಗೋದು ಒಳ್ಳೇದಲ್ಲ. ನಿಯಮದರಿ ಆರೋಗ್ಯ ಇರ್ಬೇಕಾದ್ರೆ ಸರಿಯಾಗೋಣ, ಮಾನಬೇಕಾದ್ರೆ ಸರಿಯಾಗಿ ನಡಿ. ಸರಿಯಾಗಿ ನಡೀಲಾರ್ದವನಿಗೆ ಮಾನ, ಸರಿಯಾಗಿ ಉಣ್ಣಾರ್ದವನಿಗೆ ಆರೋಗ್ಯ ಬರುವುದಿಲ್ಲ, ಸಿಗುವುದಿಲ್ಲ, ಆಗುವುದಿಲ್ಲ. ನಾವೆಲ್ಲ ಕೀರ್ತಿ ಬೇಡ್ತೇವೆ, ಸುಖ ಬೇಡ್ತೇವೆ, ಆನಂದ ಬೇಡ್ತೇವೆ, ಸಂತೋಷ ಬೇಡ್ತೇವೆ, ಆರೋಗ್ಯ ಬೇಡ್ತೇವೆ, ಪಥ್ಯ ಮಾಡಂಗಿಲ್ಲ. ಸುಖ ಆನಂದ ಬೇಡ್ತೇವೆ, ಧರ್ಮ ಮಾಡಂಗಿಲ್ಲ. ಹೆಂಗೆ ಸಿಕ್ಕೈತ್ರಿ? ನಿಮ್ಮ ಕಣ್ಣ ಕಿವಿ ಅವು ತಮ್ಮ ಕೆಲಸ ಮಾಡ್ತಾವಂತೆ ನೀವು ಇದ್ದೀರಲ್ಲ. ಕಣ್ಣ ನೋಡ್ತದ, ಕಿವಿ ಕೇಳ್ತ, ಅವು ಬಿಟ್ಟು ತಮ್ಮ ಧರ್ಮ ಬಿಟ್ಟು ಹೋದ್ರೆ ಕಣ್ಣು ನೋಡೋದು ಬಿಡ್ತು, ಕಿವಿ ಕೇಳೋದು ಬಿಡ್ತು, ಕಾಲು ನಡೆದು ಬಿಟ್ಟು, ಕೈ ಹಿಡಿದು ಬಿಡ್ತಂದ್ರೆ ನಿನ್ನ ಹಣ ಕೊಂಡಿರ್ತದೆ. ಅವು ತಮ್ಮ ಧರ್ಮ ಎಂದೂ ಬಿಡೋಂಗಿಲ್ಲ. ನೀ ಮನುಷ್ಯ ಸತ್ಯನ್ವದ ಧರ್ಮಂಚರ ಮಹಾಹಿಂಸ ಸರ್ವಭೂತಾನಿ. ಎಷ್ಟು ಚೀರಿ ಚೀರಿ ಹೇಳಿದರು ಶಾಸ್ತ್ರ, ಮಹಾತ್ಮರು ಹೇಳಿದರು. ದೈವೇ ಧರ್ಮದ ಮೂಲವಯ್ಯ. ಎಲ್ಲದರಿ? ಕಳಬೇಡ ಎಲ್ಲದರಿ, ಕೊಲಬೇಡ ಎಲ್ಲದ, ಹುಸಿ ನುಡಿಯಲು ಬೇಡ ಎಲ್ಲದ, ತನ್ನ ಬಣ್ಣಿಸಬೇಡ ಎಲ್ಲದ, ಇನ್ನೊಬ್ಬರು ನಿಂದ ಮಾಡಬೇಡ ಎಲ್ಲದರಿ, ಎಲ್ಲದರಿ, ಎಲ್ಲದರಿ. ನಿತ್ಯ ಮಾಡ್ತೇವೆ, ನಿತ್ಯ ಕಳ್ತನ, ನಿತ್ಯ ಕೊಲ್ತೇವೆ, ನಿತ್ಯ ಸುಳ್ಳು ಹೇಳ್ತೇವೆ. ಯಾರು ನೋಡ್ಯಾರಿ? ಯಾರಿಗೆ ನೋಡೋ, ಯಾರಿಗೆ ಮಾಡೋಕ್ಕೆ ಬರೋಂಗಿಲ್ಲ. ಮನವರಿಯದ ಕಳ್ಳತನವಿಲ್ಲವಲ್ಲ. ಸೂರ್ಯನಿಗೆ ಮುಚ್ಚಿ ಭೂಮಿಗೆ ಮುಚ್ಚಿ ಕಳ್ತನ ಮಾಡಕ್ಕೆ ಬರ್ತದೆ, ಗಾಳಿಗೆ ಮುಚ್ಚಿ ಕಳ್ತನ ಮಾಡಕ್ಕೆ ಬರ್ತದೆ. ಇದು ವಾಯು ದೇವತಾ, ಅಗ್ನಿ ದೇವತಾ, ಭೂ ದೇವತಾ ಅದಾರ್ರಿ. ಇವ್ರು ದೇವತಾ ಅಂತ ಬಾಯಲ್ಲಿ ಹೇಳ್ತೀರಿ, ಭೂಮಿ ಪೂಜೆ ಮಾಡ್ತೀರಿ, ಗಾಳಿ ಪೂಜೆ ಮಾಡ್ತೀರಿ.
ದೇವತಾ ಇಲ್ಲ. ಮನುಷ್ಯರು ಕಣ್ಣು ಮುಚ್ಚಿ ಮಾಡ್ಬೋದು, ಗಾಳಿಗೆ ಭೂಮಿಗೆ ಬೆಂಕಿಗೆ ಸೂರ್ಯನ ಮುಚ್ಚಿ ಪಾಪ ಮಾಡಕ್ಕೆ ಬರ್ತಾವೆ. ನಾನು ಯಾರಿಗೂ ನೋಡಿಲ್ಲ, ನಾ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಕೇಳಿಲ್ಲ. ಮನವರಿಯದ ಕಳ್ಳತನ ಬೆಳೆದಿಲ್ಲ. ಇಲ್ಲೇ ಅದನ್ನು ಪರಮಾತ್ಮ. ಎಲ್ಲಿ ಹಾನು ಪರಮಾತ್ಮ, ಎಲ್ಲಿ ಹಾನು, ಎಲ್ಲಿ ಹಾನು. ಪರಂತು ಮನುಷ್ಯ ದೇವರಿಗೆ ಮೋಸ ಮಾಡ್ತಾನೆ ರೀ. ಅವ್ರು ಮಾಡ್ತಾನೆ, ಅಪ್ಪಗೆ ಮಾಡ್ತಾನೆ, ಹೆಂಡತಿಗೆ ಮಾಡ್ತಾನೆ, ಗಂಡಗೆ ಮಾಡ್ತಾನೆ, ಅಣ್ಣತಮ್ಮರಿಗೆ ಮಾಡ್ತಾನೆ. ಮಾಡಿ ಜೇಲ್ದಾಗ ಬಿದ್ದವ್ರು ಸತ್ತವ್ರು ಕೇಳಿರಿ. ಪರಮಾತ್ಮನೇ ಮೋಸ ಮಾಡಿದವ್ರು ಎಲ್ಲಿ ಹೋಗ್ಬೇಕು? ಅಣ್ಣತಮ್ಮರಿಗೆ ಮೋಸ ಮಾಡಿದವ್ರಿಗೆ, ಸರ್ಕಾರಕ್ಕೆ ಮೋಸ ಮಾಡಿದವ್ರಿಗೆ ಇರೋಲ್ರು. ಈ ದೇವರಿಗೆ ಮೋಸ ಮಾಡಿದವ್ರು ಎಲ್ಲಿ ಹೋಗ್ತಾನೆ ರೀ? ಎಲ್ಲಿ ಹೋಗ್ತಾನೆ ರೀ? ಎಲ್ಲಿ ಉಳಿತಾನೆ ರೀ? ಎಲ್ಲಿ ಉಳಿತಾನೆ? ಪರಂತ ನಾವಿಷ್ಟು ಬೇಕು ಅವರಿದ್ದೇವೆ. ಶರೀರ ಕುಡಿದ ಮನುಷ್ಯನಿಗೆ ಮೈ ಮೇಲೆ ಬಟ್ಟಿ ಖಬರಿಲ್ಲ, ಮಂದಿ ಏನಂತಾರೆ ಖಬರ್ದಿಲ್ಲ, ಸಾಲದವ್ರ ಖಬರಿಲ್ಲ. ನಾಚಿಕೆ ಅಬ್ರು ಏನಕ್ಕೆ ಕಳ್ಕೊಂಡ ಮನುಷ್ಯ ಕುಡ್ಕ. ನೀ ಏನು ಕುಡ್ದಿರ್ಬೇಕು ಯಪ್ಪ? ಧರ್ಮ ಮರಿತಿ, ಮಾನ ಮರಿತಿ, ಮರ್ಯಾದೆ ಮರಿತಿ, ಶಾಸ್ತ್ರ ಮರಿತಿ, ಗುರು ಮರಿತಿ, ಏನೇನು ಕುಡಿದಿರ್ಬೇಕು ಯಪ್ಪ? ಮೋಹ, ಮೋಹ, ಮಮತಾ. ಅದು ಕೊಡುವ ಮನುಷ್ಯನಿಗೆ ಯಾರು ಗೊತ್ತಿಲ್ಲ. ಹ್ಯಾಂಗೆ ಒಂದು ಹೆಂಡತಿ ಮ್ಯಾನೋ ಇದು ಮನುಷ್ಯ ಅಣ್ಣ ತಮ್ಮ ಅವ್ವ ಅಪ್ಪ ಹೆಂಗೆ ಬಿಡ್ತಾನೆ, ಹಂಗೆ ಮನುಷ್ಯ ಎಲ್ಲವನ್ನು ಬಿಡ್ತಾನೆ ರೀ, ಎಲ್ಲವನ್ನು ಬಿಡ್ತಾನೆ. ಯಾರೂ ಇಲ್ಲ. ಇತಿಹಾಸ ನೋಡ್ರಿ, ಯಾರೂ ಇಲ್ಲ. ಎಟ್ಟ ಗಣ್ಯಾರ್ಥ ಕೂಡಿದ್ದವ್ರು ಒಂದಿಷ್ಟು ಬಿಟ್ಟು ಅಗಲೇಬೇಕು. ಕೂಡದ್ದು ಅಗಲ್ತದ, ಬಂದದ್ದು ಹೋಗ್ತದ. ಇದು ನಿಶ್ಚಿತದ ಪುಣ್ಯಾತ್ಮರೇ. ಇವರು ನಂಬೇಡ್ರಿ. ಯಾರು ಹೆಣ್ಣ, ಯಾರು ಗಂಡ, ಯಾರು ರೊಕ್ಕ. ಇಡೀ ಇತಿಹಾಸ ಓದಲ್ಲಿ ನೀವು ನಿಮ್ಮನ್ನು ಪರಮಾತ್ಮ ಮಾತು. ಸಿದ್ಧಾರ್ಥ ಚರಿತ್ರೆ ಓದಕತ್ತೀರಲ್ಲ, ಹುಲಿ ಬಂದಾಗ, ಕಳ್ಳರು ಬಂದಾಗ, ಹೊಳಿ ಬಂದಾಗ ಯಾರು ಕಾಪಾಡ್ದ್ರಿ? ಹೋಗಪ್ಪ ಬಂದ್ರೆ ಸಿದ್ಧಾರೂಢ ಅಂದ್ರೆ ಹೋದ್ರು, ಪರಮಾತ್ಮ ಅಂದ್ರೆ ಹೋದ್ರು. ಪರಮಾತ್ಮ ಹೋದ, ಮಹಾತ್ಮ ಹೋದ. ಯಾರು ಬಂದ? ನಾವು ಬರೋ ನಂಬಲಿಲ್ಲ, ಬರ್ಲಾರ್ದ ನಂಬದಿ. ನಿನಗೆ ನಾ ಪ್ರಾಣ ಕೊಡ್ತೀನಿ. ಗಂಡ ಅಂತಾನ, ಹೆಣ್ತಿ ಅಂತಾಳ, ಅಪ್ಪ ಅಂತಾನ, ಮಗ ಅಂತಾನ. ಅವರೆಲ್ಲರೂ ಸ್ವಾರ್ಥಿ ಅದಾರಿ. ನೀ ಇದ್ದರೆ ನನಗೆ ಚಲೋ ಹಾಕಂತ ನಿನ್ನ ಮೇಲೆ ಪ್ರೀತಿ ಮಾಡ್ತಾರೆ. ಹಿಂಡು ಆಕಳಿಗೆ ನೋವು ಹಾಕ್ತಾರ್ರಿ. ಒತ್ತು ಅಂದ್ರೆ ಒದಿತಾರ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಪರಮಾತ್ಮ ಮಹಾತ್ಮ ಇವರಿಬ್ಬರೇ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡ್ತಕ್ಕಂಥವ್ರು. ಸಂಸಾರ ಬಿಡು ಅಂತ ಹೇಳಕತ್ತೀನಿ ನಿಮಗೆ. ನಂಬೇಡ್ರಿ ಅನ್ಕತ್ತ ಮಾಡ್ರಿ. ಸಂಸಾರ ಬೇಕೇ ಇಲ್ಲೇ ಹೋಗ್ತಿದೆ, ಅಲ್ಲೇ ಇದ್ದೇವೆ ನಾವು. ದೇವ್ರನ್ನ, ಮಹಾತ್ಮರನ್ನ, ಪರಮಾತ್ಮ ನಂಬದಂಗೆ ನಂಬೇಡ. ನಡಿ ಬೇಕಾ ಸಂಸಾರದ ನಂಬಿಕೆ ಹೊರಗಡೆಗೇ ಇಲ್ಲ. ಗಂಡ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ, ಅಣ್ಣ ಮೇಲೆ ತಮ್ಮ, ತಮ್ಮನ ಮೇಲೆ ಅಣ್ಣ, ಅಪ್ಪನ ಮೇಲೆ ನಂಬುತ್ತಾರೆ. ವಿಶ್ವಾಸದ ನಂಬಿಕೆಯನ್ನು ನೆನಪಿಡ್ರಿ. ಸಂಸಾರದಾಗ ವಿಶ್ವಾಸ ಮಾಡಿ ನಂಬಕ್ಕೆ ಹೋಗ್ಬೇಡ್ರಿ. ವಿಶ್ವಾಸ ಮಾಡಿ ನಡೀತೇವೆ. ವಿಶ್ವಾಸ ಎಷ್ಟು ಮಂದಿ ದೇವರ ಮುಂದೆ ಆಣೆ ಮಾಡಿ ಹೆಂಡತಿ ಪಾರಿಕತೆ ಆಗಿಲ್ಲ. ಒಂದೇ ಹೊಟ್ಟೆ ಹುಟ್ಟಿದವ್ರು ಅಣ್ಣತಮ್ಮರು ಹೊಡೆದಾಡಿ ಕಚ್ಚಾಡಿ ಸತ್ತಿಲ್ಲ. ಕೇಳಿಲ್ಲ ನೀವು? ನಾವೆಷ್ಟು ವಿಶ್ವಾಸ ಮಾಡಿದ್ದೇವೆ. ಅಂದರೆ ವಿಶ್ವಾಸ, ಸಂಸಾರದ ವಿಶ್ವಾಸ. ಶ್ರದ್ಧೆ ಇಲ್ಲ. ಶ್ರದ್ಧೆ ಸಂಸಾರದ ಮಾಡುವ ಮೂರ್ಖ. ವಿಶ್ವಾಸ ಮಾಡಿ, ವಿಶ್ವಾಸಘಾತ ಆಗ್ಬೋದು. ಗಂಡ ಹೆಂಡತಿ ಅಗ್ನಿ ಮುಂದೆ ಆಣೆ ಮಾಡ್ಕೊತೀರಿ, ಮದಿ ಯಾಕೆ ಡೈವರ್ಸ್ ಆಗ್ತಾವ. ಒಂದೇ ಹೊಟ್ಟೆ ಹುಡಿ ಇಬ್ರು ಕೂಡ ಒಂದೇ ಮಲ್ಲಿ ಕುಡಿದಿರಿ, ಯಾಕೆ ಬೇರೆ ಹಾಕಿರಿ? ಯಾಕೆ ಬೇರೆ ಹಾಕಿರಿ? ಒಂದೇ ಮಲ್ಲಿ ಕುಡಿದು ಒಂದೇ ಹಾಸ್ಯ ಮಕ್ಕೊಂಡು ಒಂದೇ ತಾಟ ಉಂಡವರು ಏನಾಗಿದೆ ನಿಮಗೆ? ಶ್ರದ್ಧೆ ಅಲ್ಲದು, ವಿಶ್ವಾಸ. ಭಾಳ ನಂಬಿದ್ದೇವ್ರಿ ನಮ್ಮ ಅಣ್ಣಗೆ, ಭಾಳ ನಂಬಿದ್ದೆ ನಮ್ಮ ಗಂಡ ಹೆಂಡತಿ. ಜಗತ್ತಿನೊಳಗೆ ಪರಮಾತ್ಮ ನಂಬ್ರಿ, ನೆನಪಿಡಿ.
ಸಂಸಾರದ ಮೇಲೆ ವಿಶ್ವಾಸ ಮಾಡಿ, ವಿಶ್ವಾಸಘಾತ ಆಗಬಹುದು. ಆಗ್ಯಾವ, ಗಂಡ ಹೆಂಡತಿ ಆಗ್ಯಾವ, ಅಣ್ಣ ತಮ್ಮದ ಆಗ್ಯಾವ, ಅಪ್ಪ ಮಕ್ಕಳದ ಆಗ್ಯಾವ. ಇತಿಹಾಸದ ಮಹಾಭಾರತದ ರಾಮಾಯಣದ ವಿಶ್ವಾಸಘಾತ ಹಾಕದ, ನಂಬಿಕೆ ಘಾತ ಆಗುವುದಿಲ್ಲ. ನಂಬಿಕೆ ಕೆಟ್ಟವರು ಉಂಟೆ ಜಗದಿ. ಪರಮಾತ್ಮನ ನಂಬಿಕೆ ಇಡ್ರಿ, ವಿಶ್ವಾಸ ಇಡಬಾರ್ದು. ನೆನಪಿಡ್ರಿ, ಸಂಸಾರದ ನಂಬಿಕೆ ಇಡಬೇಡ್ರಿ, ವಿಶ್ವಾಸ ಇಡ್ಬಾರ್ದು. ಹೆಂಡತಿ ಮೇಲೆ, ಗಂಡನ ಮೇಲೆ, ಮಕ್ಕಳ ಮೇಲೆ, ಮಕ್ಕಳ ಮೇಲೆ ವಿಶ್ವಾಸ ಇಡ್ರಿ. ನಂಬಿಕೆ ನಂಬಿಕೆ ಮೂರ್ಖ ಇದ್ದೀನಿ, ನಂಬಿಕೆ ಇಟ್ಟ. ಹೆಂಡತಿ ಮೇಲೆ ಇಟ್ಟವರು ಕಷ್ಟ ಆಗಿಲ್ಲ, ಗಂಡನ ಇಟ್ಟವ್ರು ಕಷ್ಟ ಆಗಿಲ್ಲ, ಮಕ್ಕಳು ನಂಬೋದವ್ರು ಹಾಳಾಗಿಲ್ಲ, ಅಪ್ಪ ನಂಬೋದವ್ರು ಹಾಳಾಗಿದ್ದಿಲ್ಲ, ಹೊಲ ನಂಬೋದವ್ರು ಹಾಳಾಗಿಲ್ಲ. ದೇವರು ನಂಬೋದವ್ರು ಹಾಳಾದವ್ರು ಯಾರಿಗೆ ಕೇಳಿರಿ? ಅಕ್ಕ ಮಾದೇವಿ ನಂಬುದ್ಲು, ಮೇರಾಬಾಯಿ ನಂಬುದ್ಲು, ಬಸವಣ್ಣ ನಂಬಿದ, ಶರಣರು ನಂಬುದ್ರು. ಭಿಕಾರಿ ನಂಬ್ಯಾರಿ, ಈಳಿಗೆ ಮಾರಯ್ಯ, ದೋಹರ ಕಕ್ಕಯ್ಯ. ಸಾಹುಕಾರರು ನಂಬ್ಯಾರೆ, ಬಡವರು ನಂಬ್ಯಾರೆ. ನಂಬುದವ್ರು ಗೆದ್ದಾರೆ. ವಿಶ್ವಾಸ ನೆನಪಿಡ್ರಿ, ಸಂಸಾರದಾಗ ವಿಶ್ವಾಸ ಮಾಡಿರಿ, ಪರಮಾತ್ಮಂತೆ ವಿಶ್ವಾಸ ನಂಬು. ನಾವು ಉಲ್ಟಾ ಮಾಡ್ತೀವಿ. ಸಂಸಾರಕ್ಕೆ ನಂಬಿದೆ, ದೇವ್ರ ಮೇಲೆ ವಿಶ್ವಾಸ. ಮೂರ್ಖ ಇದೆಯಾ? ವಿಶ್ವಾಸ ಘಾತ ಆಗ್ಬೋದು, ನಂಬಿಕೆ ಘಾತ ಆಗೋದು. ನಂಬಿಕೆ ಜೀವ ಕೊಡ್ತದೆ, ಅದಕ್ಕೆ ನಂಬುದಂತ. ವಿಶ್ವಾಸ ಏನೋ ಅನುಕೂಲ ಆಗಲಿಲ್ಲ ರೀ, ಡೈವರ್ಸ್ ಆಗ್ತಾವ. ಅನುಕೂಲ ಆಗಲಿಲ್ಲ ರೀ, ಮನೆ ಮಾರ್ಕೋತೇವೆ. ಅನುಕೂಲ ಆಗಲಿಲ್ಲ ರೀ, ಅಣ್ಣತಮ್ಮರು ಬೇರೆ ಆಗ್ತಾರೆ. ಅನುಕೂಲ ಆಗಲಿಲ್ಲ, ಮಿತ್ರ ವೈರಿ ಆಗ್ತಾರೆ. ನಾವೆಟ್ಟು ವಿಶ್ವಾಸ ಮಾಡಿದ್ದೇವೆ, ನಂಬಿಲ್ಲ. ವಿಶ್ವಾಸ ನಂಬಿಕೆ ಘಾತ ಆಗೋದಿಲ್ಲ, ಘಾತ ಆಗೋದು ನಂಬಿಕೆ ಅಲ್ಲ. ತಪ್ಪು ಇದೇ ಮಾಡ್ತೀರಿ. ಎಲ್ಲಿ ವಿಶ್ವಾಸ ಇಡಬೇಕು ಅಲ್ಲಿ ನಂಬಿಕೆ ಇಡಕತ್ತೇವಿ, ಎಲ್ಲಿ ನಂಬಬೇಕು ಅಲ್ಲಿ ವಿಶ್ವಾಸ ಮಾಡ್ತೇವೆ. ದೇವರು ಅದನಂತ ನನಗೆ ವಿಶ್ವಾಸ ನಾಲಾಯಕ ದನ ಇದ್ದೇನೆ, ಮನುಷ್ಯ ಇದ್ದೆ. ದೇವರ ನಂಬಿ ಕೆಟ್ಟವರು ಉಂಟೆ ಜಗದಿ. ಕಲ್ಲಿಗೆ ದೇವರ ಅಂತ ನಂಬಿ ಉದ್ಧಾರ ಆಗಿಲ್ಲ. ಹಾಗೇ ರೀ, ಕಲ್ದು ನಂಬೋರು ಆಯ್ತು, ದೇವ್ರು ಬಂದೆ. ನಾವು ಇಷ್ಟು ಮೂರ್ಖಿದ್ದೇವೆ. ಸಂಸಾರಕ್ಕೆ ನಂಬಿಕೆ ಇಡ್ತೇವೆ, ಹೆಂಡತಿ ಮೇಲೆ ನಂಬಿಕೆ ಇಡ್ತೇವೆ, ದೇವ್ರ ಮೇಲೆ ವಿಶ್ವಾಸ. ಎಂದು ನನಗೆ ಸುಖ ಸಿಕ್ಕಿತಪ್ಪ, ಏನು ಸುಖ ಸಿಕ್ಕಿತು? ಸಂಸಾರ ನಂಬಬೇಡ, ನಂಬಬೇಡವೋ ಮನುಜ, ನಂಬಬೇಡವೋ ಹಡ್ಯಾರೋ. ಹೆಂಡತಿ ಗಂಡ ವಿಶ್ವಾಸ ಮಾಡಿ, ವಿಶ್ವಾಸದೇ ನಡೆಯಂಗಿಲ್ಲ, ಆ ಘಾತ ಆಗಬಹುದು. ದೇವರು ವಿಶ್ವಾಸ ಮಾಡಂಗಿಲ್ಲ, ನಂಬಬೇಕು, ಅಲ್ಲಿ ಘಾತ ಆಗೋದಿಲ್ಲ. ಅದಕ್ಕೆ ನಂಬಿಕೆ ಕೆಟ್ಟವರು ಉಂಟೆ ಜಗದಿ. ನಾವು ಇಷ್ಟು ಮೂರ್ಖರಿದ್ದೇವೆ. ಯಾವುದನ್ನು ನಂಬಬೇಕು ಅಲ್ಲಿ ವಿಶ್ವಾಸ ಮಾಡ್ತೇವೆ, ಎಲ್ಲಿ ವಿಶ್ವಾಸ ಮಾಡಬೇಕು ಅಲ್ಲಿ ನಂಬ್ತೇವೆ. ಹೆಂಡ್ರು ಗಂಡು ರೊಕ್ಕ ರೂಪಾಯಿ ಮೇಲೆ ನಮಗೆ ನಂಬಿಕೆ ಅದ, ವಿಶ್ವಾಸ ಇಲ್ಲ. ನಂಬಿಕೆ ಪಕ್ಕ ಈಕೆಯಿಂದ ನಾನು ಕಲ್ಯಾಣ ಹಾಕದು, ಇವನಿಂದ ನಾನು ಕಲ್ಯಾಣ ಹಾಕದು, ಮನೆಯಿಂದ ನಾನು ಉದ್ಧಾರ ಹಾಕೀನಿ, ಹೊಲದಿಂದ ನಾನು ಉದ್ಧಾರ ಹಾಕಿ, ರೊಕ್ಕದ ನಾನು ಸುಖ ಹಾಕೀನಿ. ಎಷ್ಟು ನಂಬಿದಪ್ಪ? ಡೈವರ್ಸ್ ಆಗಿಲ್ಲ, ಹೆಂಡತಿ ಗಂಡು ಕೊಂದಿಲ್ಲ, ರೊಕ್ಕದನ್ನು ಜೇಲಕ್ಕೆ ಹಾಕಿಲ್ಲ. ಏನು ಅನ್ಬೇಕು? ಇಂಥ ಮೂರ್ಖ ಮನುಷ್ಯ. ಸಕ್ಕರೆ ಹಾಲ ಹಾಕಬೇಕು, ಸಕ್ಕರೆ ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕು, ಅದಕ್ಕೆ ಕಿಮ್ಮತ್ತು. ಅದಕ್ಕೆ ಮಹಾತ್ಮರು ಮ್ಯಾನೇಜ್ಮೆಂಟ್ ಹೇಳ್ತಾರೆ, ವಿಶ್ವಾಸ ಸಂಸಾರದಾಗ ನಂಬೇಡ. ಯಾರಿಗೆ ನಂಬೇಡ. ಗಂಡಿಲ್ಲ, ಹೆಂಡತಿಲ್ಲ, ಅಕ್ಕಿಲ್ಲ, ಅಪ್ಪಿಲ್ಲ, ಅವಿಲ್ಲ. ಹಾಗೇದಿಲ್ಲ. ಗಂಡನ ಬಿಟ್ಟು ಹೋದವ್ರು ಅದಾರಿಲ್ಲ, ಹೆಂಡತಿ ಬಿಟ್ಟು ಹೋದವ್ರಿಲ್ಲ, ಅಪ್ಪನ ಬಿಟ್ಟು ಹೋದವ್ರಿಲ್ಲ, ಮಗನ ಕೊಂದವ್ರು ಅದಾರಿಲ್ಲ, ಅಪ್ಪನ ಕೊಂದವ್ರು ಅದಾರಿಲ್ಲ, ಅಣ್ಣನ ಕೊಂದವ್ರು ಅದಾರಿಲ್ಲ. ಇಡೀ ಇತಿಹಾಸ ಹೋದ್ರಿ. ನಮ್ಮ ಈ ಕಣ್ಣಿದ್ರಿಗೆ ಅದ, ಆದರೂ ನಾವು ಕಣ್ಣಿದ್ದು ಕಾಣದ ಕುರುಡರಿವರು. ಮತ್ತೆ ಹೆಣ್ಣು ಗಂಡು ರೊಕ್ಕ ಅವಕ್ಕೆ ನಂಬ್ತೇವಲ್ಲ, ಅವಕ್ಕೆ ನಂಬ್ತೇವೆ. ಸಂಸಾರ ಬಿಡೋ ವಿಶ್ವಾಸ ನಂಬೇಡ ಅಂದಾರ ಅವರು. ಬಿಡೋ ಅನ್ನಕತ್ತಿಲ್ಲ ಅವ್ರು. ನಿಮ್ಗೆ ಹಿಂಗೆ ಹೇಳ್ತಾರೆ, ನೀವು ತಪ್ಪು ತಿಳ್ಕೊಂಡಿರಿ.
ಅವ್ರು ಸಂಸಾರ ಬಿಡು ಅಂದ್ರೆ ಸಂಸಾರಕ್ಕೆ ನಂಬೇಡ, ವಿಶ್ವಾಸ ಮಾಡು, ಇವ್ರಿಂದ ಚಲೋ ಹಾಕೋದು ವಿಶ್ವಾಸ. ಆಗ್ಬೋದು ಬಿಡ್ಬೋದು, ಆಗ್ಬೋದು ಬಿಡ್ಬೋದು, ಹಾಗೇ ತೀರ್ಸು ಅಂತಿಲ್ಲ. ಇತಿಹಾಸ ಪುರಾಣದವ ಹೆಂಡತಿ ಮಾಡ್ಕೊಂಡು ಕೆಟ್ಟವ್ರು, ಗಂಡು ಮಾಡಿ ಕೆಟ್ಟವ್ರು, ಮಗನ ಹಡ್ದವ್ರು ಕೆಟ್ಟವ್ರು, ಅಪ್ಪ ಕೆಟ್ಟವ್ರು, ಹಣ್ಣು ಕೆಟ್ಟ. ಈಗ ನೋಡಿರಲ್ಲ ನೀವು, ಏನು ಹೊಸ ಹೇಳಕತ್ತಾರ, ಆದದ್ದು ಹೇಳಕತ್ತಾರ ಮಹಾತ್ಮರು. ಪ್ರಪಂಚದ ಮೇಲೆ ಗಂಡ ಹೆಂಡತಿ ರೊಕ್ಕ ನಂಬಕ ವಿಶ್ವಾಸ ಮಾಡು, ವಿಶ್ವಾಸಘಾತ ಆಗಬಹುದು. ಆಗ್ಯಾವ. ಅಪ್ಪನ ಮಗ ಕೊಂದಾನ, ಮಗನ ಅಪ್ಪ ಕೊಂದಾನ, ಹೆಂಡತಿ ಗಂಡು ಕೊಂದಾನ, ಗಂಡ ಹೆಂಡತಿ ಕೊಂದಾರ, ಅಣ್ಣ ತಮ್ಮ ಕೊಂದಾರ. ಮಹಾಭಾರತ ರಾಮಾಯಣ ಆಗಿವ. ನೀವು ಯಾರು ಇದಕ್ಕೆ ಮಹಾಭಾರತ ರಾಮಾಯಣ ಆಗ್ಯಾವ? ನಿಮಗೆ ಬುದ್ಧಿ ಹೇಳಕ್ಕನೇ ಮಾಡ್ಯಾರ. ಮಹಾಭಾರತ ರಾಮಾಯಣ ಯಾಕೆ? ರೊಕ್ಕಿಗೆ ರೂಪಾಯಿಗೆ ಅಣ್ಣ ಎಲ್ಲಿ, ತಮ್ಮ ಎಲ್ಲಿ, ಅಪ್ಪ ಎಲ್ಲಿ, ಮಗ ಎಲ್ಲಿ, ಯಾರಿಗೆ ಯಾರೂ ಇಲ್ಲ. ಸಂಸಾರದಾಗ ವಿಶ್ವಾಸ ಮಾಡ್ರಿ, ಮಹಾತ್ಮ ಪರಮಾತ್ಮ ನಂಬಿಕೆ ಮಾಡಿ. ನಾವು ಉಲ್ಟಾ ಮಾಡ್ತೇವೆ, ಮಹಾತ್ಮ ಮೇಲೆ ದೇವ್ರ ವಿಶ್ವಾಸ ಮಾಡ್ತೇವೆ, ಸಂಸಾರ ಮೇಲೆ ನಂಬುತ್ತೇವೆ. ಪಕ್ಕ 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 ಜೀವ ಕೊಡ್ತೇವಿ. ಜೀವ ಏನೇನು ಸಲುವಾಗಿ? ಹೆಂಡತಿಗೆ, ಗಂಡಗೆ, ರೊಕ್ಕಗೆ, ರೂಪಾಯಿಗೆ ಜೀವ ಕೊಡ್ತೇವೆ. ದೇವ್ರಿಗೆ ಸುಖ ಹೆಂಗೆ ಸಿಕ್ಕಿದ್ರಿ ಪುಣ್ಯಾತ್ಮ? ಸುಖ ಹೆಂಗೆ ಸಿಕ್ಕ? ಮನುಷ್ಯನಿಗೆ ಎಲ್ಲಿ ಏನು ಹಾಕ್ಬೇಕು ಅದೇ ಹಾಕ್ಬೇಕಿದೆ. ಹಾಲಿಗೆ ಒಗ್ಗರಣೆ ಕೊಡಂಗಿಲ್ಲ, ಮಜ್ಜಿಗೆ ಕೊಡ್ತಾರೆ ಒಗ್ಗರಣೆ. ಹಾಲಿಗೆ ಒಗ್ಗರಣೆ ಕೊಡ್ತಾರೆ, ಹಾಲಿಗೆ ಸಕ್ಕರೆ ತುಪ್ಪ, ಮೆಣಸಿಕಾಯಿ ಹುಳಿ ಹಾಕಂಗಿಲ್ಲ. ನಮ್ಮ ಜೀವನದಾಗ ನಾವು ಹಾಲಿಗೆ ಮೆಣಸಿಕಾಯಿ ಹುಳಿ ಹಾಕಕತ್ತೇವ್ರಿ. ಇದರ ಸಕ್ಕರೆ ಹಾಕಬೇಕು. ಸದಾಚಾರ, ಸದ್ಬುದ್ಧಿ, ಸದ್ವಿವೇಕ, ಪರಮಾರ್ಥ ಹಾಕಬೇಕು. ಹಾಲಾಗ ಹುಳಿ ಹಿಂಡಿ ಕತ್ತೀರಲ್ರಿ, ಹಾಲಿಗೆ ಪುಣ್ಯ ಕೂಡ ಕತ್ತೀರಲ್ರಿ. ಏನಿದೆ ಜೀವನ ಮನುಷ್ಯನಿಗೆ? ಏನು ಜೀವನ? ಹಾಲಿಗೆ ಸಕ್ಕರೆ ಹಾಕು, ಗೋಡಂಬಿ ಹಾಕು, ಮಧುರ ಆಗ್ತದೆ. ಹಾಲಿಗೆ ಹೆಪ್ಪ ಹಾಕಿ ಕೆಲಸ ಮಾಡಬೇಡ, ಎಣ್ಣೆ ಮೆಣಸಿಗೆ ಹಾಕಿ ಕೆಲಸ ಮಾಡಬೇಡ. ಇದು ಜೀವನ ಹಾಲದ. ಇದರಾಗ ಹುಳಿ ಹಿಂಡಕ್ಕೆ ಹೋಗಬೇಡ, ಇದರಾಗ ಮೆಣಸಿಗೆ ಹಾಕಕ್ಕೆ ಹೋಗಬೇಡ. ನಮ್ಮ ಜೀವನದಾಗ ಅದೇ ಮಾಡಕತ್ತೇವಲ್ರಿ. ಎಂತನ ಪಾಪ. ಮಾಡಬಾರದು, ನೋಡಬಾರದು, ಕೇಳಬಾರದು, ಆಡಬಾರದು. ಎಷ್ಟರೇ ಹುಳಿ ಹಿಂಡ್ತೀರಿ, ಎಷ್ಟರೇ ಹುಳಿ ಹಿಂಡ್ತೀರಿ. ಕೆಡ್ತದ್ರಿ, ಮೊಸರು ಆಗಂಗಿಲ್ರಿ, ಅದು ಮಜ್ಜಿಗೆ ಆಗಂಗಿಲ್ರಿ, ಬೆಂಡು ಬರಂಗಿಲ್ರಿ, ಪೂರ ಕೆಟ್ಟ ಹಾಳಾಗಿ ಹೋಗ್ತದ್ರಿ. ಅದು ತಿಪ್ಪಿಗೆ ಚೆಲ್ಲಬೇಕ್ರಿ. ಅದು ನಮ್ಮ ಜೀವನ ತಿಪ್ಪಿಗೆ ಚೆಲ್ಲುವುದಾಗಿದೆ. ನ ಸತ್ಯಂ, ನ ಧೃತಂ, ನ ಸೌಖ್ಯಂ, ನ ಭಕ್ತಿ. ಹಾಲು ಹೆಪ್ಪ ಹಾಕಿ ಮಜ್ಜಿಗೆ ಮಾಡಿ ಬೆಣ್ಣೆ ತುಪ್ಪ ಮಾಡಕ್ಕದರಿ. ತಿಪ್ಪಿಗೆ ಚೆಲ್ಲಕ್ಕಲ್ಲ, ತುಪ್ಪ ಮಾಡೋದು ಬಿಟ್ಟು. ನಿಮ್ಮ ಜೀವನದೊಳಗೆ ಪರಮಾತ್ಮನ ಪ್ರಾಪ್ತಿ ಇದು ತುಪ್ಪದರಿ. ಏನು ಮಾಡಕತ್ತೀರಿ? ತಿಪ್ಪಿಗೆ ಚೆಲ್ಲಕತ್ತೀರಲ್ರಿ. ಹೆಪ್ಪ ಆಗಲಿಲ್ಲ, ಮೊಸರಾಗಲಿಲ್ಲ, ಬೆಣ್ಣೆ ಆಗಲಿಲ್ಲ, ತುಪ್ಪ ಆಗಲಿಲ್ಲ. ನಾವು ವೈರಾಗ್ಯ ಇಲ್ಲ, ನಾ ಭಕ್ತಿ ಇಲ್ಲ, ನಾ ಜ್ಞಾನ ಇಲ್ಲ. ಎದಕ್ಕೆ ಬಂತರಿ? ಕೆಟ್ಟ ಹೋಯ್ತಂದ್ರೆ ಹಾಲು ಎದಕ್ಕೆ ಬಂತರಿ? ಅದು ಮೊಸರಾಗಬೇಕು, ಬೆಣ್ಣೆ ಆಗಬೇಕು, ತುಪ್ಪ ಆಗ್ಬೇಕ್ರಿ ಹಾಲ. ಹಂಗೆ ನಮ್ಮ ಜೀವ ಹಾಲಿನಂಥ ಜೀವ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಭಕ್ತಿ ಇಲ್ಲ, ವೈರಾಗ್ಯ ಇಲ್ಲ, ಧರ್ಮ ಇಲ್ಲ, ಜ್ಞಾನ ಇಲ್ಲ. ಬದುಕಿ ಒಂದು ಜೀವನಕ್ಕೊಂದು ಫಲ ಆಗದೆ. ಹೂವಾಗಬೇಕು, ಕಾಯಾಗಬೇಕು, ಹಣ್ಣಾಗಬೇಕು. ಯಾರ ಬಾಯಾಗಲಿ ಬೀಳಬೇಕ್ರಿ ಹಣ್ಣು. ಹೂವಾಗಲಿಲ್ಲ, ಕಾಯಾಗಲಿಲ್ಲ, ಯಾರ ಬಾಯಾಗ ಬಿಡಲಿಲ್ಲ, ಅಡವಾಗಿ ಬಿದ್ದು ಹಾಳಾಗಿ ಹೋಯ್ತು ಅಂದ್ರೆ
ಅದಕ್ಕೇನು ಅಂತ ಫಲ ಅದ ರೀ. ನಮ್ಮ ಜೀವನ ಯಾರಿಗಾಯ್ತು ರೀ? ಪರಮಾತ್ಮ ನಮ್ಮನ್ನು ಸ್ವೀಕಾರ ಮಾಡಲಿಲ್ಲ, ಗುರುದೇವ ನಮ್ಮನ್ನು ಸ್ವೀಕಾರ ಮಾಡಲಿಲ್ಲ. ಅರಣ್ಯದೊಳಗೆ ಭವಾರ್ಧರು ಹಿಂಗೆ ಬಿದ್ದು ಹಿಂಗೆ ಹುಟ್ಟಿ ಹಿಂಗೆ ಸತ್ತೋಯ್ತಲ್ರಿ. ಹಣ್ಣಾಗಿ ಯಾರ ಬಾಯಾಗ ಬೀಳ್ಬೇಕಲ್ಲ, ಅಡವ್ಯಾಗ ಬಿದ್ದು ಹೋದರೆ ಏನು ಫಲ ಅದು? ನಾವು ಇಷ್ಟು ಮನುಷ್ಯರಾಗಿ ಬಿಟ್ಟಿದ್ದು ಮಹಾತ್ಮರಿಗೆ ಪರಮಾತ್ಮರಿಗೆ ಸ್ವೀಕಾರ ಮಾಡ್ಬೇಕಲ್ಲ ನಮ್ಮನ್ನು. ಸಂಸಾರ ಅರಣ್ಯದೊಳಗೆ ಬಿದ್ದು ಹೋದರೆ ಏನು ಬರ್ತದೆ ರೀ? ಗಂಡ ಹೆಂಡತಿ ಇವ್ದು ಅರಣ್ಯದ ರೀ, ಅರಣ್ಯದ. ಯಾರು ಕೇಳಂಗಿಲ್ಲ, ಯಾರು ಇಲ್ಲ, ಕೆಟ್ಟವಂಗೆ ಕೆಳಗಿಲ್ಲ, ಹಳವ್ರ ಹಳ್ಳಿ ನಗವ್ರ ನಗರಿ ಏನಿಲ್ಲ, ಇದು ಅರಣ್ಯದ. ಅಡವ್ಯಾಗ ಹತ್ರ ಯಾರಿಗೆ ಕೇಳ್ತಾರ್ರಿ? ಇದು ಭವಾರಣ್ಯದ. ಎಲ್ಲರೂ ಅರ್ಥಂಗೆ ಮಾಡ್ತಾರೆ, ಮತ್ತೆ ಉಣ್ತಾರೆ, ಮತ್ತೆ ತಿಂತಾರೆ, ಮತ್ತದು ಯಾರು ಮಹಾತ್ಮ ಪರಮಾತ್ಮ. ನಮ್ಮ ದುಃಖ ಕೇಳೋರು, ನಮ್ಮ ದುಃಖ ಕೇಳಿ ಅವರು ಕನಿಕರ ಪಡೋರು, ದುಃಖ ಪಡೋರು, ನಮ್ಮ ಸುಖ ಕೇಳಿ ನೋಡಿ ಆನಂದ ಪಡೋರು ಜಗತ್ತಿನ ಮಹಾತ್ಮರ ಪರಮಾತ್ಮ. ಸಂಸಾರದಲ್ಲಿ ಯಾರು ನಮ್ಮ ದುಃಖ ನೋಡಿ ನಗುತ್ತಾರ್ರಿ, ನಗುತ್ತಾರೆ. ನಮ್ಮ ಸುಖ ನೋಡಿ ದ್ವೇಷ ಪಡ್ತಾರ್ರಿ. ನೀವು ಇಟ್ಟಾಗೇನ ಹೆಂಗೆ ಮಾಡ್ಬೇಕಂತಾರ, ನನಗಿದ ಮೇಲೆ ಹೋಗ್ಯಾನ ಹೆಂಗೆ ಮಾಡ್ಬೇಕಂತಾರ. ಒಬ್ಬ ಮಹಾತ್ಮ ಪರಮಾತ್ಮ ನಿಮ್ಮನ್ನು ನೋಡಿ ಆನಂದ ಪಡೋರು. ನೀವೆಷ್ಟು ಬೆಳಿತೀರಿ, ಎಷ್ಟು ಚಲೋ ಹಾಕಿರಿ, ಅಷ್ಟು ಆನಂದ ಪಡ್ತಾರ್ರಿ ಮಹಾತ್ಮರು. ನಿಮ್ಮನ್ನು ಸ್ವೀಕಾರ ಮಾಡ್ತಾರ್ರಿ, ಪರಮಾತ್ಮನ ಸ್ವೀಕಾರ ಮಾಡ್ತಾನ್ರಿ. ಪರಂತು ಮಹಾತ್ಮ ಪರಮಾತ್ಮ ಸ್ವೀಕಾರ ಮಾಡುವಾಗ ನಾವು ಹಣ್ಣಾಗಲಿಲ್ಲ. ಹೆಂಡರು ಮಕ್ಕಳು ಅಣ್ಣ ತಮ್ಮ ಇವರಿಗಾಗಿ, ಅದೇ ನಮ್ಮ ಪರಮಾತ್ಮನಿಗಾಗಿ ಹಣ್ಣಾಗಲಿ. ಅದಕ್ಕೆ ಮಹಾನ್ ಅವರು ನಮ್ಮ ಮ್ಯಾಲಿನ ಮೇಲೆ ಎಚ್ಚರ ಮಾಡಿ ಹೇಳ್ತಾರೆ, ಬಿ ಅವೇರ್, ಎಚ್ಚರ ಎದ್ದೇಳು. ಜಗತ್ತಿನೊಳಗೆ ಯಾರು ಎಲ್ಲ ಕೆಟ್ಟದಂಗೆ ಕೆಳಗಿಲ್ಲ, ಎಲ್ಲರೂ ಪ್ರೀತಿ ಮಾಡ್ತಾರೆ. ಅವರು ನೀ ತಿಳ್ಕೊಳ್ಳದೆ ನಾನು ಇಲ್ಲ, ಅವ್ರ ಸಲುವಾಗಿ ನೀನು ಪ್ರೀತಿ ಮಾಡ್ತಾರೆ ಅಷ್ಟೇ. ಪ್ರೀತಿ ಮಾಡ್ತಾರೆ, ಇಲ್ಲ ನಂಗಿಲ್ಲ. ಸಂಸಾರದಾಗ ಎಲ್ಲರೂ ಗಂಡ ಹೆಂಡತಿ ಅವರು ನೀ ತಿಳ್ಕೊಂಡಿದ್ದೀನಿ ನಾನು ಸಲುವಾಗಿ ಇಲ್ಲ, ಅವ್ರ ಸಲುವಾಗಿ ನೀನು ಪ್ರೀತಿ ಮಾಡ್ತಾರೆ. ನೀ ತಿಳ್ಕೊಂಡ್ರೆ ನನ್ನ ಸಲುವಾಗಿ ಪ್ರೀತಿ ಮಾಡ್ತಾರೆ. ಆಕಳು ಮೇವು ಹಾಕೋದು ಆಕಳ ಸಲುವಾಗಿ ಅಲ್ಲ, ಹಾಲಿನ ಸಲುವಾಗಿ. ಹೆಂಡತಿ ಗಂಟು ರೊಟ್ಟಿ ಲಕ್ವ ಹೊಡೆದು ಬೀಳಿ ಎಷ್ಟು ಪ್ರೀತಿ ಮಾಡೋ ನೋಡ್ತಾನೆ. ದುಡಿದು ಬೀಳಿ ಲಕ್ವ ಎಷ್ಟು ಪ್ರೀತಿ ಮಾಡ್ತಾರೆ. ಎಂದು ಹೊಕ್ಕದ ಅಯ್ಯವ್ವ ವಜ್ಜೆಗದಂತ. ಇದು ಹಿಂಗ್ಯಾಕೆ ಮಾಡ್ತಾರೆ ಅನ್ಬೇಡಿ, ಇದು ರೂಢಿ ಅದ, ಜಗತ್ತಿನ ರೂಢಿ ಅದ. ಜಗತ್ತೇ ಇದಕ್ಕೆ ಜಗತ್ತು ಅಂತಾರೆ, ಇದಕ್ಕೆ ಜಗತ್ತು ಅಂತಾರೆ. ಹಂಗ್ಯಾಕೆ ಮಾಡ್ತಾರೆ, ಹಿಂಗ್ಯಾಕೆ ಮಾಡ್ತಾರೆ, ಹಿಂಗ್ಯಾಕೆ ಮಾಡ್ತಾರೆ ಅಂದ್ರೆ ಹೇಳ್ತಾರೆ, ಹಿಂಗ್ಯಾಕೆ ಮಾಡ್ತಾರೆ. ಉರಿ ಮೇಲೆ ಯಾಕೆ ಉರಿತಂದ್ರೆ, ಬೆಂಕಿ ಮೇಲೆ ಯಾಕೆ ಹೋಗ ಕೆಳಗೆ ಹೋಗಿಲ್ಲ, ಅದು ಹಂಗೆ ಸ್ವಭಾವ ಅದು. ಮೇಲೆ ಉರಿತದೆ, ಕೆಳಗೆ ಹೋಗಿಲ್ಲ. ಅದು ನೀರು ಕೆಳಗೆ ಬೀಳ್ತಾವೆ, ಕೆಳಗೆ ಬೀಳ್ದವ್ರ ಸ್ವಭಾವ ಅದ. ನೀರು ಮೇಲೆ ಹೋಗಿಲ್ಲ, ಕೆಳಗೆ ಬೀಳ್ತಾರೆ, ಬೆಂಕಿ ಮೇಲೆ ಹೋಗ್ತಾರೆ. ಹಾಗೆ ಮನುಷ್ಯನ ಸ್ವಭಾವ ಎಲ್ಲಿ ತನಕ ಅನುಕೂಲ ಆಗ್ತದೆ ಅಲ್ಲೇ ಪ್ರೀತಿ ಮಾಡ್ತೀವಿ. ಎಂದ ನಮ್ಮ ಅನುಕೂಲ ವಿರುದ್ಧ ಆಗ್ತದೆ ಡೈವರ್ಸ್ ಆಗ್ತದೆ. ಅಪ್ಪನ ಮಗ ಕೊಂದಾನ, ಮಗನ ಅಪ್ಪ ಕೊಂದಾನ, ಅಣ್ಣ ತಮ್ಮ ಕೊಂದಾನ, ತಮ್ಮ ಅಣ್ಣ ಕೊಂದಾನ, ಯಾರಿಗ್ಯಾರೂ ಇಲ್ಲ. ಬರೀ ಶಾಸ್ತ್ರ ಹೇಳಂಗಿಲ್ಲ, ನಿಮ್ಮ ಊರಾಗ ನೋಡಕತ್ತೀವಿ, ನಿಮ್ಮ ಮನ್ಯಾಗ ನೋಡಕತ್ತೀವಿ. ಯಾಕೆ ಅಣ್ಣ ತಮ್ಮನ ಬೇರೆ ಆಗ್ತದೆ, ಯಾಕೆ ಬೇರೆ ಆಗ್ತದೆ? ಒಂದೇ ಹೊಟ್ಟೆ 8 ತಿಂಗಳು ಇದು ಬಂದಿರಲ್ಲ, ಏನಾಗಿದೆ ನೀವು ಬೇರೆ ಆಗ್ತದೆ. ಏನು ಉಣ್ಣ ಕಡಿಮೆ, ತಿನ್ನ ಕಡಿಮೆ, ಎಲ್ಲರಿಗೂ ಗೊತ್ತದ, ಗೊತ್ತಿಲ್ಲ ಅಂತ ಎಲ್ಲರಿಗಿಲ್ಲ. ಪರಂತು ಮನುಷ್ಯ ಇಷ್ಟು ವಿಚಿತ್ರ ಪ್ರಾಣಿ ಅದಾನೆ. ಒತ್ತಟೆ ಹುಲಿ ಕೂಡಿರ್ತಾವ, ಒತ್ತಟೆ ನರಿ ಕೂಡಿರ್ತಾವ, ಒತ್ತಟೆ ಕತ್ತಿ ಕೂಡಿರ್ತಾವ, ಮನುಷ್ಯ ಕೂಡಿರಂಗಿಲ್ಲ. ನೋಡಿ, ಹುಲಿ ಒಂದೇ ಜೋಡಿ ಜೋಡಿಯಾಗಿ ತಿರುಗಾಡ್ತಾವೆ 8 ಹೊತ್ತು, ಆನೆ 8 ಹೊತ್ತು ತಿರುಗಾಡ್ತಾವೆ. ಒಂದು ಮನೆಗೆ 4 ಜನ ತಗೊಂಡು ಕೂಡಿದವ್ರೆ, ಯಾಕೆ ಬೇರೆ ಆಗ್ತಾವ ಮನೆ? 4 ಆನೆ, 4 ಒಂಟೆ, 4 ಹುಲಿ ಕೂಡಿ ತಿರುಗಾಡ್ತಾವ್ರಿ. ನೀ ಅಷ್ಟು ಶಕ್ತಿವಂತಿದ್ದಿ, ಅಷ್ಟು ಶೂರಿದ್ದಿ,
ಯಾಕೆ ಬೇರೆ ಯಾಕೆ? ದನದಕ್ಕಿಂತ ಕಡೀರಿ ನಾವು, ದನದಕ್ಕಿಂತ ಕಡಿ. ಮಹಾತ್ಮರು ನನಗೆ ಬಹಳ ಚಂದ ಹೇಳ್ತಾರೆ, ಪುಣ್ಯಾತ್ಮರೇ. ಇದೆಲ್ಲ ಯಾಕೆ? ನೀವು ಶಾಸ್ತ್ರ ಹೇಳಿದ ಧರ್ಮವನ್ನು ಬಿಟ್ಟು ನಡೆದಿರಿ ಅಂದ್ರೆ ಎಲ್ಲರನ್ನ ದೇವರನ್ನು ಕಾಣ್ರಿ, ಎಲ್ಲರಿ ತಮ್ಮ ಆತ್ಮನನ್ನು ಕಾಣ್ರಿ, ಪರಮಾತ್ಮನ ಕಾಣ್ರಿ. ಎಲ್ಲಿ ಬರ್ತಾರೆ ಭೇದ? ಎಲ್ಲಿ ಬರ್ತಾರೆ? ಎಲ್ಲ ದೇವರು ಭೇದ ಎಲ್ಲಿ ಬರ್ತಾರೆ? ಎಲ್ಲ ನಾನೇ, ಎಲ್ಲ ನಾನೇ, ಭೇದ ಎಲ್ಲಿ ಬರ್ತಾರೆ? ಬರಂಗಿಲ್ಲ. ಜಗವೆಂದೊಡಂತಾನೆ, ಜಗದೀಶನಂತಾನೆ, ಜಗದಾತ್ಮ ತಾನಂದ ಭಗವತ್ತನು ಉತ್ತಮನು ನೋಡ. ಒಳ್ಳೆಯವಂತ ಯಾರಿಗೆ ಅಂತಾರೆ? ಎಲ್ಲ 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 ಪರಮಾತ್ಮ, ಎಲ್ಲ ನಾನೇ, ಎಲ್ಲ ನಾನೇ. ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಬಾಯಿ ಮಾತಾಡ್ತದೆ, ಕೈ ಹಿಡಿದು ಕಾಲು ಹಿಡಿತದೆ, ಎಲ್ಲ ನಾನೇ. ಎಲ್ಲ ನೋಡೋಣ, ಕೇಳೋಣ, ಮುಟ್ಟೋಣ, ಮಾತಾಡೋಣ, ಹಿಡಿಯೋಣ. ಎಷ್ಟು ಜಾಕ್ ಮಾಡ್ತೀರಿ ಕಣ್ಣಿಗೆ? ಎಷ್ಟು ಕಿವಿ ಜಾಕ್ ಮಾಡ್ತೀರಿ? ಎಷ್ಟು ಕೈ ಜಾಕ್ ಮಾಡ್ತೀರಿ? ಎಷ್ಟು ಕಾಲಿ ಜಾಕ್ ಮಾಡ್ತೀರಿ? ಯಾಕಂದ್ರೆ ಅಭೇದದಲ್ಲಿ ಪ್ರೇಮ ದ್ವೇಷ ಇಲ್ಲ. ನಿಮ್ಮ ಹಲ್ಲೆ ನಿಮ್ಮ ಬಟ್ಟು ಕಡಿದ್ರೆ ಹಲ್ಲು ಮುರಿದಿರಿ, ಮತ್ತೊಬ್ರು ಕಡಿರಿ. ನಿಮ್ಮ ಬಟ್ಟೆ ನಿಮ್ಮ ಕಣ್ಣಾಗ ಹೋದ್ರೆ ಬಟ್ಟು ಕಡ್ದಿರಿ? ಇಲ್ಲ, ನಂದೇ ನಂದೇ, ಕಣ್ಣು ನಂದೇ, ಬಟ್ಟು ನಂದೇ, ಹಲ್ಲು ನಂದೇ. ಪರಂತು ಮನುಷ್ಯನಿಗೆ ಇಲ್ಲ. ಮನೆಗೆ ಅಣ್ಣ ತಮ್ಮದೇ ಭೇದ, ಗಂಡ ಹೆಂಡತಿಗೆ ಭೇದ, ಅಕ್ಕ ತಂಗಿಯರಿಗೆ ಭೇದ. ಛೀ, ಮನುಷ್ಯ ಅಂತಾರೆ ಇವಕ್ಕೆ. 10-20 ಹುಲಿ ಕೂಡ ತಿರುಗಾಡ್ತಾವ. ನೀವು ದನ ಇದೆಯೇ, 10-20 ನಾಯಿ ಕೂಡ ತಿರುಗಾಡ್ತಾವ, 10-20 ನರಿ ಕೂಡ ತಿರುಗಾಡ್ತಾವ. 4 ಮಂದಿ ಅಣ್ತವರು ಹೊತ್ತಟ್ಟು ಇರಕ್ಕೆ ಬರಂಗಿಲ್ಲ ನಿಮಗೆ. ನರಿಕಿತ ಕಡಿ ಹಂದಿ ಗುಂಪಾಗಿ ತಿರುಗಾಡ್ತಾವ, ಕಾಯಿ ಗುಂಪಾಗಿ ತಿರುಗಾಡ್ತಾವ, ನರಿ ಗುಂಪಾಗಿ ತಿರುಗಾಡ್ತಾವ. ಪರಂತು ಮನೆಯಾಗ 4 ಮಂದಿ ಅಣ್ತವರು ಹೊತ್ತಟ್ಟು ಇರಂಗಿಲ್ಲ. ಕೇಳಿರಿ ಯಾಕಪ್ಪ? ನಾಯಿಗಿಂತ ಕಡಿಮೆ. ನಾಯಿ ಹಿಂಡು ತಿರುಗಾಡ್ತಾವೆ, ಕಾಯಿ ಹಿಂಡು ತಿರುಗಾಡ್ತಾವೆ, ನರಿ ಹಿಂಡು ತಿರುಗಾಡ್ತಾವೆ, ತೋಳ ಹಿಂಡು ತಿರುಗಾಡ್ತಾವೆ. 4 ಮಂದಿ ಅಂತ ಬರ್ತಾಟ ಇರಕ್ಕೆ ಬರಂಗಿಲ್ಲ ನಿಮಗೆ. ಕಾಯಿಗಿಂತ ಕಡಿ, ಹಂದಿಗಿಂತ ಕಡಿ. ನಮ್ಮನ್ನು ಇಷ್ಟು ಕೆಳಗೆ ತಂದದ್ದು ಯಾವುದ್ರಿ? ಯಾವ ತಂದದ? ನಾಯಿಗಿಂತ, ಹಂದಿಗಿಂತ, ಕತ್ತಿಗಿಂತ, ಶಿವಮೊಗ್ಗಕ್ಕಿಂತ ಇಷ್ಟು ಕಡೆ ತಂದದ್ದು ನಮ್ಮದು ಯಾವುದ್ರಿ ಅಂತ ನಾವು ವಿಚಾರ ಮಾಡಂಗಿಲ್ಲ. ವಿಚಾರ ಮಾಡಂಗಿಲ್ಲ. ನಾವು ಮನುಷ್ಯ ಇಲ್ಲ, ಮನುಷ್ಯನಂತೆ ಇದ್ದೇವೆ. ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ರೂಪದಲ್ಲಿ ಪ್ರಾಣಿ ಪಕ್ಷಿ ಧನ ಇದ್ದೇವೆ. ನೋಡಲಿಕ್ಕೆ ಮನುಷ್ಯ ನನ್ನ ಆಚಾರ, ನನ್ನ ವಿಚಾರ, ನನ್ನ ಭಾವ, ನನ್ನ ಗುಣ ಹುರುಳಿಲ್ಲವಯ್ಯ. ಏನಿಲ್ಲ, ಏನು. ಅದಕ್ಕೆ ಮಹಾತ್ಮರು ದಯಾವಂತರು, ಕೃಪಾವಂತರು, ಕರುಣಾವಂತರು. ಬಿ ಅವೇ ಎಚ್ಚರ ಆಗಪ್ಪ, ಸ್ವಲ್ಪ ವಿಚಾರ ಮಾಡು. ವೆದರ್ ಐ ಆಮ್ ಎ ಮ್ಯಾನ್, ನಾನು ಮನುಷ್ಯ ಇದ್ದೀನಿ. ಮನುಷ್ಯನ ಎಷ್ಟೇ ಗುಣ ಅದಾವೇನು? 100 ಗುಣ ಹೇಳ್ಯಾರ. ಕಳಬೇಡ, ಕೊಲಬೇಡ, ವಿಷಯ ನುಡಿಯಲು ಬೇಡ, ಅನ್ಯರಿಗೆ ಸಹಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರು ಅಡಿಯಲು ಬೇಡ. ಭಾಳ ಹೇಳ್ಯಾರ. ಒಂದರೆ ಮದಿ ಯಾಕೆ ಎಲ್ಲ ಲಕ್ಷಣ ಎಲ್ಲರಂತೆ ಗಿರಂಗನೇ ಇಲ್ಲ. ಮದಿ ಯಾಕೆ ಭಾಳ ಲಕ್ಷಣ ಅದ. ಕೈಯಾಗ ಹೇಳ್ಯಾರ, ನಡೆಯಾಗ ಹೇಳ್ಯಾರ, ನಡೆದು ನೋಡ್ತಾರೆ, ಮಾತಾಡಿ ನೋಡ್ತಾರೆ, ಎಲ್ಲರಂತೆ ಗಿರಂಗಿಲ್ಲ. 1-2 ಇದ್ರೆ ಸಾಕು. ಮದಿ ಯಾಕೆ ತೋರಿಸ್ತಿರಲ್ಲ ನೀವು? ಜ್ಯೋತಿಷಿಗಾರಿ ನೋಡ್ತಾರ ಅಂತ ಒಂದು ಗುಣ ಕೊಡಿದ್ರೆ ಸಾಕು. ಸ್ವಲ್ಪ 14 ಗಂಟೆ ಆದ್ರೆ ಸಾಕು. 100ಕ್ಕೆ 100 ಗುಣ ಯಾರಲ್ಲಿ ಇರಂಗನೇ ಇಲ್ಲ, ಕೊಡಂಗನೇ ಇಲ್ಲ. ಏನು ಮದುವೆ ಆಗಂಗಿಲ್ಲ, ಆಯ್ತು, ಒಂದಿಷ್ಟು ಕುಡಿದ್ರೆ ಸಾಕು. ಹಾಗೆ ಮನುಷ್ಯನಾಗಲಿಕ್ಕೆ ಎಲ್ಲ ಗುಣ ಬೇಕಂತೇಳಿ ಒಂದಿಷ್ಟವೇ.
ಮದಿ ಹಾಕಿ ಒಂದು 2 ಗುಣ ರೀ ಇರ್ಬೇಕಲ್ರಿ, ಅಂದ್ರೆ ಮದಿ ಹಾಕೋದು. ಹಂಗೆ ಪರಮಾತ್ಮ ಜೊತೆಗೆ ನಮ್ಮದು ಬೆರಕೆ ಎಷ್ಟರ ಗುಣ ಭಾಳಿಲ್ಲ, ಧರ್ಮನಂತಕ್ಕೆ ಭಾಳ ಇರಬೇಕು. ನಮ್ಮಂತಕ್ಕೆ ಒಂದು 4 8 ಗುಣ ಬೇಡ, 2. ಕೊಳಬೇಡ ಕೊಲಬೇಡ, ಹುಸಿ ನುಡಿಬೇಡ, ತನ್ನ ಬಣ್ಣಿಸಬೇಡ, ಇದ್ರು ಹೊಡೆಯಲು ಬೇಡ. ಇಲ್ಲ, ಒಂದು ಕಳಬೇಡರೆ, ಒಂದು ಕೊಲಬೇಡ್ರೆ, ಒಂದು ಹುಸಿ ನುಡಿಯಲು ಬೇಡ್ರೆ, ಅನ್ನರಿ ಒಂದರ ರೀ, ಒಂದರಿ. ಎಟ್ಟರೆ ಬರಲಿ, ಏನಾರ ಬರಲಿ, ಸ್ವಲ್ಪ ಬರಲಿ, ಎಟ್ಟರೆ ಮಾಡಿಸ್ಕೊಡ್ತಾರೆ. ಬಿಳಿ ಕಾಗದ ಕೊಟ್ರೆ ಯಾರು ಮಾಡಿಸ್ಕೊಡ್ತಾರೆ? ಬಿಳಿ ಪೇಪರ್ ಕೊಟ್ರೆ ಯಾರು ಮಾಡಿಸ್ಕೊಡ್ತಾರೆ? ವಿಚಾರ ಮಾಡಿರಿ. ಎಟ್ಟರೆ ಕಾಗದ ಕರ್ಗ ಮಾಡಿರೇ ಇಲ್ಲ ನಿಮ್ಮ ಜೀವನದಾಗ. ಒಂದು ಇಟ್ಟೇ ಸತ್ಯ, ಒಂದು ಇಟ್ಟೇ ಧರ್ಮ, ಒಂದು ಇಟ್ಟೇ ಕಳಬೇಡ, ಒಂದು ಇಟ್ಟೇ ಕೊಲಬೇಡ, ಇಟ್ಟೇ ಇನ್ನೊಬ್ರು ಬಿರುಸು ನುಡಿಬೇಡ. ಎಟ್ಟರೆ ಏನೂ ಇಲ್ಲ. ಏನಾದ್ರು ಕಾಗದ ಕರ್ಗ ಮಾಡ್ರಿ, ದಯಾವಂತ ಎಕ್ಸಾಮ್ ಮಾಡಿಸ್ಕೊಡ್ತಾವೆ. ಏನೋ ಬರ್ದ ಬಿಡು ಹುಡುಗ ಅಂತ ಹೇಳಿ. ಬಿಳಿ ಪೇಪರ್ನ ಕೋರಾ ಕಾಗಜ ಇತ್ತು ಅಂದ್ರೆ ಏನು ಮಾಡಿಸ್ಕೊಡ್ಬೇಕ್ರ? ಏನು ಮಾಡಿಸ್ಕೊಟ್ಟ? ಒಂದರೆ ಕಳಬೇಡ ಕೊಡಬೇಡ, ವಿಷಯ ನೋಡೋದು ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ಕಂಡ ಮಂಡಿಸಬೇಡ, ಸತ್ಯಮೋದ ಧರ್ಮ ಮುಚ್ಚರ. ಒಂದರೆ ಯಮರಾಜ ನಿನಗೆ ಫೇಲ್ ಮಾಡ್ತಾನೆ ತಿಳ್ಕೊ, ಏನಾದ್ರು ಬರೆದಿರ್ಬೇಕಂತ. ಇದು ಜೀವನ ಎಕ್ಸಾಮ್ ಅದ ರೀ ಪುಣ್ಯಾತ್ಮರೇ. ದನಕ್ಕೆ ಎಕ್ಸಾಮ್ ಇಲ್ಲ, ಪಕ್ಷಿಗೆ ಎಕ್ಸಾಮ್ ಇಲ್ಲ, ಮನುಷ್ಯ ಎಕ್ಸಾಮ್ ಅದ. ಇಲ್ಲಿ ಶಾಲೆಗೆ ಹೋದವ್ರಿಗೆ ಎಕ್ಸಾಮ್ ಅದಲ್ಲ, ಹೋದವ್ರಿಗೆ ಎಕ್ಸಾಮ್ ಅದ. ದನಕ್ಕೆ ಪರೀಕ್ಷೆ ಮಾಡ್ಯಾರ ಯಾರು ರೀ? ಸತ್ಯ ಹೇಳ್ತಾರೆ, ಕಳೆದ ಪರೀಕ್ಷೆ ಮಾಡ್ಯಾರ. ಮನುಷ್ಯನ ಪರೀಕ್ಷೆ ಮಾಡ್ತಾರೆ. ಇವ ಸಾಲಿಗೆ ಬಂದಾನ. ಮನುಷ್ಯನ ಜೀವನ ಸಾಲದಿದು. ಇಲ್ಲಿ ಪರೀಕ್ಷೆ ಕೊಡಬೇಕೇ. ದನಕ್ಕೆ ಪರೀಕ್ಷೆ ಮಾಡಿಲ್ಲ, ಸತ್ಯ ಹೇಳ್ತದ ಸುಳ್ಳು ಹೇಳ್ತದ ಅಂತ ಮಾಡಿಲ್ಲ, ಕತ್ತಿಗೆ ಮಾಡಿಲ್ಲ. ನೀ ಮನುಷ್ಯ ಸಾಲಿಗೆ ಬಂದಿ. ಗುರುದೇವರದಾರ, ಮಹಾತ್ಮರದಾರ, ತಾಯಿ ತಂದೆ, ಮನೆಯ ಮೊದಲು ಪಾಠಶಾಲೆ ಓದಿರಲ್ಲ. ಶಾಲೆ ಕಲಿಯೋ, ಗೀಚು ಏನಾದ್ರು ಒಳಗೆ ಹಾಕಿ ಕಾಗಜ ಹುಲ್ಲ ಇರಬಾರ್ದಲ್ಲ. ಎಟ್ಟರೆ ಬರೀ ಒಂದರ ಸತ್ಯ ಮೊದ ಧರ್ಮಂಚರ ಮಾಹಿಂಸಾ ಸರ್ವಾನುಭೂತಾನ, ಕಳಬೇಡ ಕೊಲಬೇಡ, ವಿಷಯ ನೋಡಿ ಇರಬೇಡ, ತನ್ನ ಒಂದರೆ ಎಟ್ಟರೆ ಬರೀ ಇನ್ನು ಜೀವನದಾಗ ಬರೀ ಒಂದರೆ ಮಾಡು. ಏನೂ ಮಾಡಂಗಿಲ್ಲ, ಬಿಳಿ ಕಾದು ಕೊಡ್ತೇನೆ ಡಮ್ ಅಂತ ಎತ್ತಿ ಒಗಿತಾನೆ ಫೇಲ್ ಅಂತ. ಹೋಗಿ ಗೆಟ್ ಔಟ್, ಬರಬೇಡ ಶಾಲಿ, ಬರಬೇಡ ಮನು ಜನ್ಮಕ್ಕೆ ಹೋಗಿ, ಒಂದಕ್ಕೆ ಬರಬೇಡ ಮನೆ. ಕತ್ತೆ ಹಾಕಿ ಕುದುರೆ ಹಾಕಿ, ಕತ್ತಿಗೆ ಸತ್ಯ ಹೇಳ ಅಂದಿಲ್ಲ, ಕತ್ತಿಗೆ ಕಸರ ಮಾಡಿ ಅಂದಿಲ್ಲ, ದನಕ್ಕೆ ತಿನ್ನಬಾರ್ದು ತಿನ್ನೋದು ಅಂದಿಲ್ಲ. ನಿನಗೆ ಹೇಳ್ಯಾರ, ನಿನಗೆ ಪರೀಕ್ಷೆ ಅಲ್ಲ. ಕತ್ತಿಗೆ ದನಕ್ಕೆ ಹಂದಿಗೆ ಜಳಕ ಮಾಡಂತ ಹೇಳಿಲ್ಲ, ನಿನಗೆ ನಿತ್ಯ ಸ್ನಾನ ಮಾಡಂದಾರ. ಏನು ತಿನ್ಬೇಕು ಅದೇ ತಿನ್ನೋದು, ಹಂದಿಗೆ ಹೇಳಿಲ್ಲ ಅದು ತಿನ್ಬೇಕಂತ. ಪರೀಕ್ಷೆ ನಿನಗದು ಅವಕ್ಕಿಲ್ಲ. ನಾ ಮನುಷ್ಯ ಮತ್ತು ಹಂದಿಗೆ ಕತ್ತಿ ಹೆಂಗೆ ಇರ್ತೀನಂದ್ರೆ ಗೆಟ್ ಔಟ್ ಅಂತ, ಹೊರಗೆ ಸಾಲಿ ಬರಬೇಡ ಅಂತ. ಪುಣ್ಯಾತ್ಮರೇ, ಭಾಳ ಮಂದಿ ಭಾಳ ಸಾವುಕಾರ ಐಶ್ವರ್ಯ ರೊಕ್ಕ ಬರ್ಬೇಕಂತ. ಹಾಗೆ ಸ್ನಾನ ಮಾಡಬೇಕೇನ್ರಿ, ಪೂಜೆ ಮಾಡಬೇಕೇನ್ರಿ, ದಾನ ಮಾಡಬೇಕೇನ್ರಿ, ಶಿವ ಅನ್ಬೇಕೇನೆ ಅಂತ. ಕತ್ತೆಯಾಗೋ, ಕತ್ತೆ ಶಿವಶ ಅನ್ನಂಗಿಲ್ಲ, ಸ್ನಾನ ಮಾಡಂಗಿಲ್ಲ, ಇವೇನು ಮಾಡಕ್ಕೆ ಕತ್ತೆ ಆಗಲ್ಲ. ನೀ ಕಿರಿಕಿರಿನೇ ಇಲ್ಲ. ಬೇಕಾದ ತಿನ್ನು, ಬೇಕಾದ ತಿರುಗಾಡು, ಬೇಕಾದ ಮಾಡು. ಬೇಕಾದ ತಿನ್ನಕ್ಕೆ, ಬೇಕಾದ ಮಾಡಕ್ಕೆ ಮನುಷ್ಯ ಜನ್ಮ ಅಲ್ಲ ಇದು. ನಾವು ಬೇಕಾದ ಮಾಡ್ತೇವೆ, ದನ ಬೇಕಾದ ಮಾಡ್ತಾವೆ. ಕತ್ತಿಗೆ ಯಾರು ಕೇಳಿರೋದಕ್ಕೆ ಲಗಾಮೇ ಇಲ್ಲ ಅದಕ್ಕೆ. ಮನುಷ್ಯಕ್ಕಾಗಿದೆ ಮನುಷ್ಯ ಆಗದ ನಿಯಮದ ನಡಕೆ ಮನುಷ್ಯ ಆಗ್ಯಾನ. ನಿಯಮವಲ್ಲ ಅಂತಂದ್ರೆ ಕತ್ತಿ, ಲಗಾಮಿದ್ರೆ ಕುದುರಿ. ಮನುಷ್ಯಗೆ ಯಾವ್ಯಾಕೆ ನಿಯಮ? ಜಳಕನೇ ಮಾಡಬೇಕು, ಪೂಜನೆ ಮಾಡಬೇಕು, ದಾನನೇ ಮಾಡಬೇಕು, ಜಪನೆ ಮಾಡಬೇಕು. ಇದ್ಯಾರು ಮಾಡ್ತಾರೆ? ಕತ್ಯಾಗೋ, ಕತ್ಯಾಗೋ, ನಿನಗ್ಯಾವ ಮಾಡೋಣ? ದನ ಆಗ ನಿನಗ್ಯಾವ ಮಾಡೋಣ? ಭಾಳ ಜನ ಅದಾರೆ ಮಾಡಬೇಕಂದ್ರೆ ಪೂಜಾ,
ಮತ್ತು ಏನು ಮಾಡ್ಬೇಕಪ್ಪ? ದನಕ್ಕೆ ಪೂಜೆ ಮಾಡಕ್ಕೆ ಬರ್ತದೆ, ದನಕ್ಕೆ ಧ್ಯಾನ ಮಾಡಕ್ಕೆ ಬರ್ತದೆ, ದನಕ್ಕೆ ಜಪ ಮಾಡಕ್ಕೆ ಬರ್ತದೆ. ದನ ಆಗಬೇಕಪ್ಪ, ದನ ಆಗಲ್ಲ. ನಿನಗೆ ದನಕ್ಕೆ ಏನೂ ಪ್ರತಿಬಂಧಕ್ಕಿಲ್ಲ. ಯಾವ ದನದ ಮೇಲೆ ಏರ್ಬೋದು, ಏನು ಬೇಕಾದ ತಿನ್ಬೋದು. ನೀ ದನ ಇದ್ದಿ, ತಿನ್ನೋದೇ ತಿನ್ನು, ನೋಡುದೇ ನೋಡು, ಮಾಡುದೇ ಮಾಡು, ಕೇಳುವುದೇ ಕೇಳು. ಮನುಷ್ಯ ಫ್ರೀ ಇರ್ಬೇಕು. ಏನು ಫ್ರೀ ಅದು? ಕತ್ತೆ ಆಗಬೇಕು, ಫ್ರೀ ಇರ್ಬೇಕು. ಕತ್ತೆ ಫ್ರೀ ಇರ್ತಾವೆ. ನಾಯಿ ಫ್ರೀ, ಬೇಕಾದ ನಾಯಿ ಮೇಲೆ ಹತ್ತವು. ನಿನಗೆ ಹಂಗಲ್ಲ. ಮನುಷ್ಯನಿಗೆ ನಿಯಮ ಅದು. ಪರಂತು ಮನುಷ್ಯ ಇಷ್ಟು ವಿಚಿತ್ರ ಅದಾನ್ರಿ. ಅದು ಚಟ ಅದ ನೋಡೋನು. 83 ಲಕ್ಷ ಯೋನಿ ಹಾಯಿ ಬಂದಾನ. ಇದು 84ನೇ ಜನ್ಮ ಅಂತಿದು. ಕ್ರಿಮಿ ಕೀಟ ಹುಳ ಪಶು ಅವೆಲ್ಲ ಅವು ತಲೆಗದವ್ರು. ಅವನಿಗೆ ಸಿಕ್ಕುದು ತಿದ್ದು, ಸಿಕ್ಕುದು ಕುಡಿದು, ಸಿಕ್ಕುರಂತ ಹೋದುದು ಮಾಡೋದು ಚಟ. ಆ ಚಟ ಹೋಗಂಗಿಲ್ಲ ಇವನಿಗೆ. ಇಲ್ಲಿನೇ ಎಲ್ಲ ಮಾಡ್ಬೇಕಂತ ನಾವು. ಇಲ್ಲಿನೇ ಎಲ್ಲ ಇಲ್ಲೂ ಬೇಕಾತಿರ್ಬೇಕು, ಬೇಕಾದ್ ಮಾಡ್ಬೇಕಂತ ಇಲ್ಲ. ಬೇಕಾದ ಮಾಡಕ್ಕೆ ಮನುಷ್ಯ ಜನ್ಮ ಇಲ್ಲ. ಇಲ್ಲಿ ನೆನಪು ಮಾಡದ್ದೇ ಮಾಡಬೇಕು. ಏನು ಕೇಳಬೇಕು ಅದೇ ಕೇಳಬೇಕು. ಮತ್ತೊಂದನ್ನು ನೋಡದಂತೆ, ಮತ್ತೊಂದನ್ನು ಕೇಳದಂತೆ, ಅತ್ತಲಿತ್ತ ಹೋಗದಂತೆ. ಬಸವಣ್ಣ ಯಾಕಂದ? ನೋಡೋದೇ ನೋಡು, ಕೇಳೋದೇ ಕೇಳು, ಮುಟ್ಟೋದೇ ಮುಟ್ಟು, ತಿನ್ನೋದೇ ತಿನ್ನು, ಹೋಗ್ಬೇಕಾದಲ್ಲೇ ಹೋಗು. ಮನುಷ್ಯ ಅದಕ್ಕೆ ಮಾಡ್ಯಾನೆ. ಬೇಕಾದಂಗೆ ಹೋಗಬೇಕಾಗ್ತೇನೆ. ದನ ಇಲ್ಲ, ಕತ್ತಿಲ್ಲ, ಕುದುರಿಲ್ಲ. ಒಂದು ಮನುಷ್ಯ ಯಾಕಾಗಿದೆ? ಬೇಕಾದ ತಿನ್ಬೇಕಾದ್ರೆ ಹೋಗು ಅಂತ್ಯಾಗು. ಬೇಕಾದ ತಿನ್ನಕ್ಕೆ ಬರ್ತವೆ, ಹೊಯ್ದು ತಿನ್ನಕ್ಕೆ ಬರ್ತದೆ, ಹೊಲಸು ತಿನ್ನಕ್ಕೆ ಬರ್ತದೆ. ಬೇಕಾದ ತಿನ್ನು. ಪರಂತ ಮನುಷ್ಯ ಅಂತ ಮನುಷ್ಯ ಸ್ವತಂತ್ರ ಇರ್ಬೇಕು ರೀ. ಸ್ವತಂತ್ರ ಅಂದ್ರೆ ಏನು ಗೊತ್ತದೆ? ಪರತಂತ್ರ ಇದ್ದಿ. ಸ್ವತಂತ್ರ ಅಂದ್ರೆ ಬುದ್ಧಿ ಹೇಳ್ದ ನಾವು ಸ್ವತಂತ್ರ ಅಂತಾರೆ. ಕಣ್ಣು ಹೇಳ್ದಂಗೆ, ಕಿವಿ ಹೇಳ್ದಂಗೆ ಸ್ವತಂತ್ರ ಅಂತಾರೆ. ಕಣ್ಣಿನ ದಾಸ ಆಗಿದೆ. ನೋಡ್ಬೇಕಂಗಾಯ್ತು ನೋಡ್ದೆ, ಕೇಳ್ಬೇಕಂಗಾಯ್ತು ಕೇಳ್ದೆ, ಆಡ್ಬೇಕಂಗಾಯ್ತು ಆಡ, ಕುಡಿಬೇಕು. ನೀ ಕಣ್ಣಿನ ದಾಸ ಇದ್ದಿ. 20 ಮಂದಿ ಹೇಳಿದ್ರೆ ನೀವು ಕುಡಿಬೇಡ ಅಂತ ದಾಸ ಆಗಿದ್ದೀರಿ. ನೋಡ್ಬೇಡ ಅಂದ್ರೆ ನೋಡಕತ್ತಿದ್ದೀರಿ. ದಾಸ ಇದೆ. ನೀನು ಮಾಲಕ್ ಅಂತ ನಿನಗೆ. ನೌಕರ್ 4th ಕ್ಲಾಸ್ ನೌಕರ ಅಲ್ಲಿ ದಾಟಿದ್ದಿ. ಕಣ್ಣಿಗೆ, ಕಿವಿಗೆ, ಕೈಗೆ, ಬಾಯಿಗೆ ನೌಕರಾಗಿ. ಮಾಲಕ್ ಯಾರ ಮಾಲಕ್ಕಪ್ಪ? ಎದ್ರ ಮಾಲಕ್? ಮೊದಲು ನಿನ್ನ ಮಾಲಕ ಆಗ. ಕಣ್ಣಿನ ಮಾಲಕ, ಕಿವಿ ಮಾಲಕ ಆಗು, ಬಾಯಿ ಮಾಲಕ, ಕೈ ಮಾಲಕ, ಮೊದಲು ಮಾಲಕ. ಇಷ್ಟು ಮಂದಿ ದಾಸ ಆಗಿದ್ದೀನಿ. ನೋಡಂಗಾಯ್ತು ನೋಡಿದೆ, ಕೇಳಂಗಾಯ್ತು ಕೇಳಿದೆ, ತಿನ್ನಂಗಾಯ್ತು ತಿಂದೆ, ಆಡಂಗಾಯ್ತು ಆಡದೆ, ಮಾಡಂಗ. ಏನು ದಾಸ ಇದ್ದೆ, ಮಾಲಕ್ಕಿದ್ದೆ? ಮನುಷ್ಯ ಭಾಳ ಹುಚ್ಚದ ಕಲದಾನೆ. ಅಂಥವ್ರ ಚರಿತ್ರೆ ನಾವು ಬರ್ದಿಲ್ರಿ. ಯಾರ್ದು ಬರೆದಿಲ್ಲ? ಯಾರಿಗೆ ನಮಸ್ಕಾರ ಮಾಡ್ತೀವಿ? ಯಾರು ಪೂಜೆ ಮಾಡ್ತೀವಿ? ಬಸವಣ್ಣ, ಅಕ್ಕ ಮಾದೇವಿ, ಮೀರಾಬಾಯಿ, ಅಲ್ಲಮ ಪ್ರಭು. ರಾಜ್ಯ ಬಂದ ತಿರಸ್ಕಾರ ಮಾಡಿದ್ರಿ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿಗೂ ಈಶ್ವರ. ಅಲ್ಲಮ್ಮ ಪ್ರಭು. ದೇವರಿಗಾಗಿ ಯಾರು ಕಷ್ಟಬಿಟ್ಟಾರ? ಎಷ್ಟು ಹೆಂಡತಿ ಗಂಡಿಗೆ ಮನೆ ಎಷ್ಟು ಕಷ್ಟಬಿಟ್ಟಿರಿ? ಜೀವ ಊರ್ಲ ಹಾಕೊಂಡ್ರಲ್ರಿ, ಸಾಲದಾಗ ಬಿದ್ದಿರಲ್ರಿ, ಕಣ್ಣಿಗೆ ನಿದ್ದಿದ್ದಂಗೆ ದುಡಕತ್ತಿರಲ್ರಿ. ಏನು ಸಿಕ್ಕದರಿ? ದೇವರಿಗಾಗಿ ಯಾರು ಸತ್ತಾರ? ಹೆಣ್ತಿಗೆ ಗಂಡಗರು ಯಾರು ಉಳ್ದಾರ? ಹೆಣದ ಮೇಲೆ ಕಲ್ಲಿಟ್ರು. ದೇವರಿಗೆ ಸತ್ತ ಅಕ್ಕ ಮಾದೇವಿ ಸತ್ತಾಳ ಅದಾರ, ಅಲ್ಲಪ್ಪ ಸತ್ತಾರ ಅದಾರ, ಬಸವಣ್ಣ ಸತ್ತಾರ ಅದಾರ, ಮೀರಾಬಾಯಿ ಸತ್ತಾರ ಅದಾರ, ನಿಮ್ಮ ಮುತ್ಯ ಅದಾರ ಸತ್ತಾರ. ಇವರೆಲ್ಲ ಹೆಣ್ಣಿಗೆ ಗಂಡಿಗೆ ರೊಕ್ಕಿಗೆ ಬದುಕಿದ್ರು, ಹೋದ್ರು. ದೇವರಿಗೆ ಬದುಕರು, ಉಳಿದ್ರು, ಇನ್ನೂ ಉಳಿದಾರ, ಇನ್ನೂ ಪೂಜೆ ಮಾಡ್ತೇವೆ. ಅವರು ನಮ್ಮ ಮುತ್ಯನ ಪೂಜೆ ಮಾಡಂಗಿಲ್ಲ, ಅಕ್ಕ ಮಾದೇವಿ ಪೂಜೆ ಮಾಡ್ತೇವೆ, ಬಸವಣ್ಣ ಪೂಜೆ ಮಾಡ್ತೇವೆ. ಯಾಕೆ? ಅವ್ರು ನಮ್ಮವ್ರ, ನಮ್ಮ ಬೀಗರ, ನಮ್ಮ ಸಂಬಂಧಿಕರ. ಅವರು ಪರಮಾತ್ಮನಿಗಾಗಿ ಸತ್ತಲ್ಲಿ, ನಾವು ಹೆಣ್ಣಿಗಾಗಿ ಸತ್ತೇವೆ, ಗಂಡಿಗಾಗಿ ಸತ್ತೇವೆ. ನಮ್ಮನ್ನು ಯಾರು ಪೂಜೆ ಮಾಡ್ತಾರೆ? ಪರಮಾತ್ಮ. ಇಷ್ಟು ನಮಗೆಲ್ಲ ಇತಿಹಾಸ ಕೇಳಿದ್ದೇವೆ, ಕಣ್ಣು ಮುಂದೆ ನೋಡಕತ್ತೇವೆ. ಪರಂತು ನಮಗೆ ಬುದ್ಧಿ ಬರೋದಲ್ಲ. ಮತ್ತ ಹೆಂಡತಿ, ಮತ್ತ ಗಂಡ, ಮತ್ತ ನಾನು, ಮತ್ತ ನಂದು ಬಿಡು ಅಂದಿಲ್ರಿ ಅವರು. ಅವರನ್ನು ವಿಶ್ವಾಸ ಮಾಡಿ ನಂಬಬೇಡ.
ದೇವ್ರ ನಂಬ್ರಿ, ಗುರುವಿನ ನಂಬ್ರಿ. ಉಲ್ಟಾ ದೇವರಿಗೆ ನಂಬಬೇಕು, ಸಂಸಾರಕ್ಕೆ ವಿಶ್ವಾಸ ಮಾಡಬೇಕು. ನಾವು ಕತ್ತರಿ ದೇವರಿಗೆ ವಿಶ್ವಾಸ ಮಾಡಿದೆ, ಹೆಂಡತಿ ಗಂಡಿಗೆ ನಂಬದೇವಿ, ಕತ್ತರಿಸ್ತಾವ. ನಿನ್ನ ಸುಖ ಕತ್ತರಿಸ್ತಾವ, ನಿನ್ನ ಶಾಂತಿ ಕತ್ತರಿಸ್ತಾವ. ಕತ್ತರಿ ಎಂದು ಚಲೋ ಮಾಡಂಗಿಲ್ಲ. ಎಲ್ಲಿ ನಂಬಬೇಕು ಅಲ್ಲಿ ವಿಶ್ವಾಸ ಮಾಡಿದೇವಿ, ಎಲ್ಲಿ ವಿಶ್ವಾಸ ಮಾಡಬೇಕು ಅಲ್ಲಿ ನಂಬಿದೇವಿ. ವಿಶ್ವಾಸ ಘಾತ ಆಗ್ತದೆ, ನಂಬಿಕೆ ಘಾತ ಆಗುವುದಿಲ್ಲ. ಇದು ಪಕ್ಕ ತಿಳ್ಕೋದು. ದೇವರು ನಂಬುದವರು ಯಾರು ಕೆಟ್ಟಾರಂತ ಕೇಳಿರಿ, ಇತಿಹಾಸ ಓದ್ರಿ. ಅಕ್ಕಮಹಾದೇವಿ ನಂಬುದ್ಲು, ಅಲ್ಲಂ ಪ್ರಭು ನಂಬುದ, ಬಸವಣ್ಣ ನಂಬುದ್ರು, ಸಿದ್ಧಾರ್ಥ ನಂಬುದ್ರು, ಎಲ್ಲ ಶರಣರು ನಂಬುದ್ರು. ಕೆಟ್ಟಾರ ರಾಜರು ರಾಜಕೀಯ ಗಂಡ್ರು ನಂಬುದ್ರು. ಯಾರ ಉಳಿದಾರ? ಯಾರು ಪೂಜೆ ಮಾಡ್ತೇವೆ? ರಾಜರ ಪೂಜೆ ಮಾಡ್ತೀರಿ, ನಿಮ್ಮ ಮನ್ಯಾಗ ಶರಣರು ಪೂಜೆ ಮಾಡ್ತೀರಿ, ದೇವ್ರ ನಂಬುದ್ರ ಪೂಜೆ ಮಾಡ್ತೀರಿ, ಹೆಂಡ ಗಂಡ್ರ ನಂಬ ರಾಜರ ಒಂದು ಪೂಜೆ ಮಾಡ್ತೀರಿ ನಿಮ್ಮ ಮನ್ಯಾಗ. ನಮಗಿಷ್ಟೆಲ್ಲ ಗೊತ್ತು ಇದ್ದರೂ ಮತ್ತೆ ದೇವರ ಮೇಲೆ ವಿಶ್ವಾಸ, ಸಂಸಾರ ನಂಬಿಕೆ ಉಲ್ಟಾ ಮತ್ತೆ ಕತ್ತರಿನೇ. ಸಂಸಾರ ಬಿಡು ಅಂದಿಲ್ಲ, ನಂಬೇಡ ಅಂದಾರ. ವಿಶ್ವಾಸ ಮಾಡು, ವಿಶ್ವಾಸಘಾತ ಆಗೋದು. ದೇವರು ನಂಬು, ಎಂದು ನಂಬಿ ಕೆಟ್ಟವರುಂಟೆ ಜಗದಿ. ದೇವರು ನಂಬಿದ್ರೆ ಯಾರು ಕೆಟ್ಟವ್ರು ಹೇಳ್ರಿ? ಇತಿಹಾಸ ಹೇಳ್ರಿ. ಮೀರಾಬಾಯಿ ಕೆಟ್ರ ಏನು, ಅಕ್ಕಮಹಾದೇವಿ ಕೆಟ್ರ ಏನು, ಬಸವಣ್ಣರು ಕೆಟ್ರ ಏನು, ಸಿದ್ಧಾರ್ಥ ಕೆಟ್ರ ಏನು, ಶರಣರು ಕೆಟ್ರ? ಯಾರು ಕೆಟ್ಟಾರ? ಇತಿಹಾಸ ಹೇಳ್ರಿ. ದೇವ್ರ ಹಾದಿಗೆ ಹೋದವ್ರಿಗೆ ಯಾರಿಗೆ ಚಲೋ ಆಗಿಲ್ಲ ಅಂತ ಕೇಳಿರಿ. ಸಂಸಾರ ಹಾದಿಗೆ ಹೋದವ್ರಿಗೆ ಚಲೋ ಆಗ್ಯಾರ ಅಂತ ಯಾರ್ದಾರು ಕೇಳಿಲ್ಲ. ಪರಂತು ನಾವು ಹೆಂಡ್ರಿ ನಂಬುದಟ್ಟು ದೇವ್ರಿಗೆ ನಂಬೋದಿಲ್ಲ, ಗಂಡ್ರ ಮೇಲೆ ನಂಬುದಟ್ಟು ಪರಮಾತ್ಮ ನಂಬಂಗಿಲ್ಲ. ಕಾಚನ ಮೋಹನಿಲ್ಲ. ಇದಕ್ಕೆ ಅಂತ ಏನು ಶರಿ ಕೊಡ್ದಾನ ಯಪ್ಪ, ಮನೆ ಮುಂದೆ ಕುಡಿಸೋದ ನಮ್ಮ ಮನೆ ಅಲ್ಲ ಅಂತ ನಾವು ಕುಡ್ದಾನ. ಸುಖದ ತಂದು ಕುಡಿಸೋ ವಲ್ ಅಂತಾನ. ಜ್ವರ ಬಂದ ಮನುಷ್ಯಗೆ ಎಷ್ಟು ಅಡಿಗೆ ಚಲೋ ಕಾಣಂಗಿಲ್ಲ. ಜ್ವರ ಬಂದ ಮನುಷ್ಯನಿಗೆ ಸರಿ ಇಲ್ಲ ಅಡಿಗೆ ಅಂತ. ಅಡಿಗೆ ಸರಿ ಇಲ್ಲ, ಏನು ಅವ ಚಲೋ ಇಲ್ಲ. ಅಡಿಗೆ ಚಲೋನೇ ಮಾಡ್ಯಾಳ ಪಾಪ ಹೆಣ್ಮಗಳು, ಅವನ ನಾಲಿಗೆ ಕೆಟ್ಟದ. ಎಷ್ಟು ಅಡಿಗೆನೂ ಚಲೋ ಆಗ್ತಂಗಿಲ್ಲ ಅವನಿಗೆ. ಹಂಗೆ ಪಾಪಿ ಮನುಷ್ಯರಿಗೆ ಮಹಾತ್ಮನ ಮಾತ, ಪರಮಾತ್ಮನ ಮಾತ ಚಲೋ ಕಾಣಂಗಿಲ್ಲ. ಹಂಗೆ ಹೇಳ್ತಾರ್ರಿ. ಹಂಗೆ ನೋಡಿದ್ರೆ ಸಂಸಾರ ನಡೀತದ್ರಿ. ಜ್ವರ ಬಂದ ಮನುಷ್ಯನಿಗೆ ಅಡಿಗೆ ಚಲೋ ಹತ್ತಂಗಿಲ್ರಿ, ಚಲೋ ಹತ್ತಂಗಿಲ್ಲ. ಹಂಗ ಯಾವನಿಗೆ ಪರಮಾತ್ಮ ಮಹಾತ್ಮ ಸತ್ಯ ಧರ್ಮ ಚಲೋ ತಂಗಿದ್ರೆ ಪಾಪದ ಜ್ವರ ಬಂದವ ತಿಳ್ಕೊರಿ. ಅವನಿಗೆ ಪಾಪದ ಜ್ವರ ಬಂದ, ಅವನಿಗೆ ಆತ್ಮ ಮಹಾತ್ಮ ಪರಮಾತ್ಮ ಪುಣ್ಯ ಹಂಗೆ ಹೇಳ್ತಾರ್ರಿ. ಢೋಂಗು ಮಾಡ್ತಾರ್ರಿ. ಏನಾಗ್ತದೆ ಅದರಿಂದ ರೀ? ಮತ್ತು ನೀ ಮಾಡಕತ್ತಿ ಏನಾಗ್ಯದ? ಇಷ್ಟು ಪಾಪ ಮಾಡಿ ಹೆಂಡತಿ ಉಳಿತಾರ? ಹೆಂಡತಿ ಜಾಕಿ ಮಾಡಿ, ಗಂಡ ಜಾಕಿ ಮಾಡ್ಯಾನ, ಮಗ ಜಾಕಿ ಮಾಡ್ಯಾನ, ಒದ್ದು ಹೊರಕ್ದವ್ರು ಇಲ್ಲ. ಎಷ್ಟು ನಂಬಿದೆಪ್ಪ ಅವರಿಗೆ. ಎಲ್ಲಿದ್ದೋ ಹೆಣ್ಣು ತಂದಾಕಿ ನಂಬಿದಿ, ನೀನು ಒಳಗಿದ ಪರಮಾತ್ಮ ನಂಬಿಲ್ಲ. ನೀ ಎಂತ ನಾಚಿಗೇಡಿ ಮನುಷ್ಯ ಇದ್ದೀನಿ. ಇಲ್ಲೇನಪ್ಪ, ಎಲ್ಲಿ ಹಾನು ಪರಮಾತ್ಮ, ಎಲ್ಲಿ ಹಾನು ಇಲ್ಲಿ ಹಾನು. ಎಲ್ಲಿಂದ ಬಂದು ಹೆಂಡತಿ, ಎಲ್ಲಿ ಗಂಡದ ನಂಬಿದಿ, ನಿನ್ನ ಒಳಗಿರೋ ಪರಮಾತ್ಮ ನಂಬಿಲ್ಲ ಅಂತ ನಾಚಿಗೇಡಿ ಜಗತ್ನ ಮತ್ತೆ ಯಾರು ಅದಾರ ಅಂತ ಕೇಳ್ತಾರೆ. ಮನೆಯ ಅವ್ವಪ್ಪನಲ್ಲ, ಹೊರಗೆ ಬಂದು ಹೆಣ್ಣಿಗೆ ನಂಬುದು, ಅವ್ವಪ್ಪನ ಹೊರಗಾಕ. ಗಂಡಸಂತ ನಿನ್ನ ಮಗ ಅಂತ ಹಡ್ದವ್ವಪ್ಪನ ಮರೆತಿ, ನಿನ್ನ ಒಳಗಿನ ಪರಮಾತ್ಮ ಮರೆತಿ ಎಲ್ಲೋ ಹೆಣ್ಣ ಗಂಡ ನಂಬಿದಲ್ಲ. ಬುದ್ಧಿಯಲ್ಲ ನಿನಗೆ. ಜಗತ್ತೇನಂದಿತ್ತು? ಹೆಣ್ಣಿಗೆ ನಂಬಿ ಅವಪ್ಪನ ಹೋಗಿ ಜಗತ್ತು ಏನಂದಿತ್ತು? ಪರಮಾತ್ಮ ಏನಂದ ನಿನಗೆ? ಮಹಾತ್ಮರು ಏನಂದಾರ ನಿನಗೆ? ಎಚ್ಚರದ ನಿನಗೆ ಮೈ ಮೇಲೆ ಕವರಲ್ಲಿ ಏನಾರೆ? ಪುಣ್ಯಾತ್ಮರೇ, ಮಹಾತ್ಮರು ತಂದೆ ತಾಯಿ ಸಿಟ್ಟು ಬಂದು ಬೈತಾರೆ, ಹೊಡಿತಾರೆ. ನಮ್ಮ ಕಲ್ಯಾಣಕ್ಕರಿ ಮಗ ಕೆಟ್ಟಾಗಲಿ ಅಂತ ಯಾರೂ ಹೊಡೆಯಂಗಿಲ್ಲ. ಮಹಾತ್ಮನು ಸಿಟ್ಟು ಮಾಡಿ ಹೇಳ್ತಾರೆ, ಬೈದು ಹೇಳ್ತಾರೆ, ನಮ್ಮ ಕಲ್ಯಾಣಕ್ಕೆ ಹೇಳ್ತಾರೆ. ಹಿಂಗೆ ಕೇಳ್ತಾರೆ, ಹಂಗೆ ಮಾತಾಡ್ತಾರೆ, ಹಿಂಗೆ ನಮ್ಮ ಕಲ್ಯಾಣಕ್ಕೆ ಹೇಳ್ತಾರೆ. ತಾಯಿ ಬೈದು
ತಂದೆ ಹೊಡಿದು ನಮ್ಮ ಕಲ್ಯಾಣಕ್ಕೆ ರೀ, ನಮ್ಮ ಕಲ್ಯಾಣಕ್ಕೆ. ಆ ಪೆಟ್ಟ ಸಹನ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ ಒಳ್ಳೆಯವರಾಗ್ತೀರಿ, ಸಜ್ಜನರಾಗ್ತೀರಿ. ಆ ಪೆಟ್ಟು ಸಹನ ಮಾಡ್ಕೊಂಡು ವಿರೋಧ ಮಾಡ್ಕೊಂಡ್ರಿ ಅಂದ್ರೆ ಹಾಳಾಗ್ತೀರಿ. ತಂದೆಗೆ ಮಗನಿಂದ ಏನು ಸ್ವಾರ್ಥ ಇರಬೇಕು ಮುಂದೆ ನೋಡ್ಯಾನಂತ. ಮಹಾತ್ಮರಿ ನಮ್ಮಿಂದ ಏನು ಸ್ವಾರ್ಥ ಇಲ್ರಿ ಅವರಿಗೆ. ಅವ್ರು ಯಾವರು, ನೀವು ಯಾವರು, ನೀವು ಜಾತಿ ಯಾರು, ಅವ್ರ ಜಾತಿ ಯಾರು, ನಿಮಗೆ ಅವ್ರಿಗೆ ಏನು ಸಂಬಂಧ ರೀ? ಇಷ್ಟೆಲ್ಲ ಸಹನ ಮಾಡ್ಕೊಂಡು ಹೇಳ್ತಾರೆ ಅಂದ್ರೆ ನಮಗಷ್ಟು ಬುದ್ಧಿ ಇಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡ್ಬೇಕು? ಡಾಕ್ಟರ್ ನಮ್ಮ ಜಾತಿಯೂ ಇರಂಗಿಲ್ಲ, ನಮ್ಮ ಕುಲ್ದಂಗೆ ಇರಂಗಿಲ್ಲ, ನಮ್ಮ ವಯಸ್ಸು ಇರಂಗಿಲ್ಲ. ತಗೋಬೇಕ್ರಿ ಔಷಧ, ಮಾಡ್ಕೋಬೇಕ್ರಿ ಇಂಜೆಕ್ಷನ್, ಚಲೋ ಹಾಕದ್ರಿ. ನಮ್ಮ ಜಾತಿ ಇರಬೇಕು, ನಮ್ಮವ್ರು ಇರ್ಬೇಕು ಇಲ್ಲ, ಯಾವ ಜಾತಿ ಇರಲಿ, ಚಲೋ ಇರಲಿ, ಹೆಣ್ಣಿರಲಿ ಗಂಡಿರಲಿ, ತಗೋಬೇಕ್ರಿ ಔಷಧ, ಚಲೋ ಹಾಕದ್ರಿ. ಪರಂತು ನಾವಿಷ್ಟು ಪಾಮರರು, ಮೂರ್ಖರು, ಪಾಪಿಗಳಿದ್ದೇವೆ, ಕೇಳಂಗಿಲ್ಲ. ನಮ್ಮ ಹಠ ನಾವೇ ಮಾಡ್ತೇವೆ, ಕೇಳಂಗಿಲ್ಲ. ಔಷಧ ತಗೊಂಡು ವಿಷಯ ಮಾಡ್ಕೊಳ್ಳೋ ಸಾಯ್ತಾನೆ, ದುಃಖ ಪಡ್ತಾನೆ. ಆಗ ನಮ್ಮ ಜೀವನದಲ್ಲಿ ಮಹಾತ್ಮರು ನಮಗೆ ಬಹಳ ಕರುಣಾಮೃಣಾಲಯ. ಪ್ರತ್ಯುಪಕಾರದ ಅಪೇಕ್ಷೆಯಲ್ಲಿ ನಿರಪೇಕ್ಷೆಯಿಂದ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಹೊಡೆದರೆ ಹೊಡೆಸ್ಕೊಂಡು ಹೇಳ್ತಾರೆ, ಬೈದರೆ ಬೇಯಿಸ್ಕೊಂಡು ಹೇಳ್ತಾರೆ, ವಿಷ ಕೊಟ್ಟರು ತಿಂದು ನಮಗೆ ಉಪಕಾರ ಮಾಡಿ ಹೇಳ್ತಾರೆ. ಎಂಥ ದಯ ಇರಬೇಕು. ನಮ್ಮ ಅವ್ವ ಅಲ್ಲ, ನಮ್ಮ ಅಪ್ಪ ಅಲ್ಲ, ನಮ್ಮ ಅಣ್ಣ ಅಲ್ಲ, ನಮ್ಮ ತಮ್ಮ ಅಲ್ಲ. ಅಂತಹ ಮಹಾತ್ಮರ ಸದುಪದೇಶ ನಾವು ತಲೆ ಮೇಲೆ ಹೊತ್ಕೊಂಡು ನಡಿಬೇಕ್ರಿ, ಮನಸ್ಸಿನಾಗಿ ಇಟ್ಕೊಂಡು ಜಾಕ್ ಮಾಡ್ಬೇಕ್ರಿ. ಅದನ್ನು ಬಿಟ್ಟು ಏನಪ್ಪ ಅಂತ ಕೇಳಿದ್ರೆ ಹಂಗೆ ಹೇಳ್ತಾರೆ, ಹಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ. ಡಾಕ್ಟರ್ ಹೇಳೋದು ಮಾತಾ ಹೇಳಿದ ರೀತಿ ನಡಿಲ್ಲ, ಸಾಯ್ತೇವ್ರಿ. ಆರೋಗ್ಯ ಹಾಳಾಗ್ತದ್ರಿ. ಹಂಗೆ ಆತ್ಮ ಪರಮಾತ್ಮ ಹೇಳಿದ್ದು, ಪರಮಾತ್ಮ ವೈದ್ಯದನ, ಗುರುನಾಥ ವೈದ್ಯದ, ಭವರೋಗ ವೈದ್ಯಂಗೆ ಅದ. ಆ ವೈದ್ಯರ ಮಾತು ಕೇಳಿದ್ರೆ ನಮ್ಮ ಹಾಳಾಗ್ತೇವೆ. ದೇವರ ಮಾತು ಪರಮಾತ್ಮ ಕೇಳದಿದ್ರೆ ನಾವು ಹಾಳಾಕಿ ಪುಣ್ಯಾತ್ಮರೇ. ಅದಕ್ಕೆ ಲಕ್ಷ್ಯ ಇಡಬೇಕೇನಪ್ಪ ನಮ್ಮ ಜೀವನದೊಳಗೆ ಏನಪ್ಪ ಅಂದ್ರೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಅದರ ಮಟ್ಟನ್ನು ಬಹಳ ಮುಂದೆ ಜ್ಞಾನ ಭಕ್ತಿ ಮೊದಲು ನಮಗೆಲ್ಲರಿಗೂ ಆಗೋದು ಹೇಳ್ತೀನಿ. ಒಂದೊಂದು ಮೊದಲ ಪಾಟಿ ಮೇಲೆ ಬರೀರಿ, ಆಮೇಲೆ ನೋಟ್ಬೋದಾಗ ಬರೀರಿ. ಪಾಟಿ ಮೇಲೆ ಬರೆಯಕ್ಕೆ ಕಲ್ತಾವ, ನೋಟ್ಬೋದಾಗ ಹೆಂಗೆ ಬರೀತಾನೆ? ಮೊದಲು ಪಾಠ ಬರೀ, ಮೊದಲ ಧರ್ಮ ಪಾಠಿ, ಆಮೇಲೆ ಏನಪ್ಪ ಅಂತ ಕೇಳಿ ನೋಟ್ಬುಕ್ ಭಕ್ತಿ, ಆಮೇಲೆ ಮೊಬೈಲ್ದಾಗ ಬರೋಕ್ಕೆ ಬರ್ತಾವೆ ನೋಡಿ ಜ್ಞಾನ. ಭಾಳ ಸೂಕ್ಷ್ಮದ್ರ ಅದರ ಬರೋಕ್ಕೆ. ಮೊದಲ ಪಾರ್ಟಿ ಮೇಲೆ, ಆಮೇಲೆ ನೋಟಿಗೆ ಬೆಳೆದ್ರೆ, ಆಮೇಲೆ ಮೊಬೈಲ್. ಮೊದಲ ಧರ್ಮ, ಎರಡನೇದು ಪಾಠ ಇದ್ದಂಗೆ, ಎರಡನೇದು ಏನಪ್ಪ ಅಂತ ಕೇಳಿದ್ರೆ ನೋಟ್ಬುಕ್ ಇದ್ದಂಗೆ ಭಕ್ತಿ, ಮೊಬೈಲ್ ಇದ್ದಂಗೆ ಅದು ಭಾಳ ಶಾಣೆ ಇರ್ಬೇಕ್ರಿ. ನಾವು ಮುದುಕಾಲ ಇನ್ನೂ ಮೊಬೈಲ್ ನಮಗೆ ಬರೋಂಗಿಲ್ಲ, ನೋಡಕ್ಕೆ ಮಾಡ್ಕೊಳಕ್ಕೆ ಬರೋಂತ ಇಲ್ಲ, ಶಾಣೆಯರಿಗೆ ಬರ್ತದೆ. ಹಾಗೆ ಪಾರ್ಟಿ ಮೇಲೆ ಮೊದಲು ಬರೀಬೇಕು, ಬರಲಿಲ್ಲ ಅದು ನೋಡೋದು ಬರಲಿಲ್ಲ, ಅದು ಮೊಬೈಲ್ದಾಗ ಬರೋಂಗಿಲ್ಲಪ್ಪ. ಮೊದಲ ನೀವು ದೇವ್ರು ಕಾಣಬೇಕಾದ್ರೆ ಮತ್ತು ಶಾಣೆ ಮೊದಲ ಧರ್ಮ ಮಾಡ್ರಿ, ಆಮೇಲೆ ಭಕ್ತಿ ಮಾಡ್ರಿ, ಆಮೇಲೆ ಜ್ಞಾನಾದೇವತ್ತು ಕೈವಲ್ಯಂ ಆಮೇಲೆ ಸಿಗ್ತದೆ. ಯಾರು ಧರ್ಮನೇ ಮಾಡೋಂಗಿಲ್ಲ ಅವನು ಭಕ್ತಿ ಹೆಂಗೆ ಮಾಡ್ತಾನೆ? ಯಾವ ಭಕ್ತಿ ಮಾಡೋಂಗಿಲ್ಲ ಅವನಿಗೆ ಜ್ಞಾನ ಹೆಂಗೆ ಸಿಗ್ತದೆ? ಜ್ಞಾನ ಇದ್ದವನು ಮುಕ್ತಿ ಹೆಂಗೆ ಸಿಗ್ತದೆ ರೀ? ದೇವರು ಹೆಂಗೆ ಸಿಗ್ತದೆ? ಪಾಟಿನೇ ಹಿಡಿದಿಲ್ಲ, ನೋಟ್ಬೋದು ಹೆಂಗೆ ಬರೋಕ್ಕೆ ಬರ್ತದೆ ರೀ? ಮೊದಲು ಪಾಠಕ್ಕೆ ಬರ್ರಿ, ಆಮೇಲೆ ನೋಟ್ಬೋದು ಬರ್ರಿ, ಆಮೇಲೆ ಮೊಬೈಲ್ದಾಗ. ಹೌದಲ್ಲ? ಹಾಂ, ಮೊದಲು ಧರ್ಮ ಮಾಡಿರಿ, ಆಮೇಲೆ ಭಕ್ತಿ ಮಾಡಿರಿ, ಆಮೇಲೆ ಜ್ಞಾನಕ್ಕೆ ಹೋಗೋದು. ಪರಂತ ನಾವು ಏನು ಒಮ್ಮೆ ಜ್ಞಾನ ಅಹಂ ಬ್ರಹ್ಮಾಸ್ಮಿ ಆಗೋದಿಲ್ಲ. ಮೊಬೈಲು ಹಾಳಾಗ್ತದೆ, ಎಲ್ಲನೂ ಹಾಳಾಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಮೊದಲ ಧರ್ಮಮಾಚರಣೆ, ಮೊದಲ ಧರ್ಮ ಮಾಡಕ್ಕೆ. ಧರ್ಮ ಅಂದರೆ ಏನು? ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಧರ್ಮ ಗೊತ್ತದ. ಧರ್ಮ ಗೊತ್ತಿದ್ದವ್ರು ಯಾರು ಅದಾರ? ಎಲ್ಲ ಗೊತ್ತದ. ಹುಳಿ ಉಪ್ಪ ಖಾರ ಯಾರಿಗೆ ಗೊತ್ತದ? ಇಲ್ಲ. ಹುಳಿ ಗೊತ್ತಾಗೋದಿಲ್ಲ,
ನಾಲಿಗೆ ಅದ ಇಲ್ಲ, ಚಲೋ ಕೆಟ್ಟ ಕಣ್ಣು ಗೊತ್ತಾಕದ್ರಿ, ಕಣ್ಣು ಅದಾವಿಲ್ಲ, ಬೈದರೆ ಬೇಗ ಹತ್ತ ಗೊತ್ತಾಕವಿಲ್ಲ, ಭಾಳ ಚಂದ ಇದ್ದೀರಿ ಅಂದ್ರೆ ಆನಂದ ಹಾಕಿದ್ರೆ ಗೊತ್ತಿಲ್ಲ ನಿನಗೆ, ಇಟ್ಟೆಲ್ಲ ಗೊತ್ತು, ಧರ್ಮ ಗೊತ್ತಿಲ್ಲ ನಿನಗೆ. ಸುಳ್ಳು ಹೇಳಬೇಡ, ಮನವರಿಯದ ಕಳ್ಳತನವಿಲ್ಲವಲ್ಲ, ಎಲ್ಲರಿಗೂ ಧರ್ಮ ಗೊತ್ತ. ಧರ್ಮದೇನು ನಿನಗೆ ಯಾವ್ದು ಬೇಡಾಗಿದೆ ಅದು ಮದುವೆ ಮಾಡಬೇಡ, ಇದೇ ಧರ್ಮ. ನಿನಗೆ ಬೇಡಾಗಿದ್ರಿ ಅದು ಮದುವೆ ಮಾಡಬೇಡ, ಮತ್ತು ಇದೇ ಧರ್ಮ. ನಿನಗೆ ಬೇಡಾದ ಮಂದಿ ಮಾಡ್ತಿದ್ರೆ ಅಧರ್ಮ. ನಿನಗೆ ಯಾರು ಸುಳ್ಳು ಹೇಳ್ಬೇಡು, ನಿಮ್ಮ ಮಂದಿ ಸುಳ್ಳು ಹೇಳ್ತಿ, ನಿಮ್ಮ ಮಂದಿ ಕಳ್ತನ ಮಾಡ್ತಿ, ನಿನಗೆ ಯಾರು ಹೊಡಿಬಾರ್ದು, ನಿಮ್ಮ ಮಂದಿ ಹೊಡಿತಿ, ನಿಮ್ಮ ಮಂದಿಗೆ ಬೈತಿ. ಧರ್ಮ ಅಂದ್ರೆ ಯಾರಿಗೂ ಗೊತ್ತಿಲ್ಲ ರೀ, ಎಲ್ಲರಿಗೂ ಗೊತ್ತದ್ರಿ. ನಿಮ್ಮ ಮನೆಗೆ ಕಳ್ತನ ಮಾಡಬಾರ್ದಿಲ್ಲ, ನಿಮ್ಮ ಮಂದಿ ಮಾತ್ರ ಕಳ್ತನ ಯಾಕೆ ಮಾಡ್ತಕ್ಕ, ಕೊಳಬೇಡ. ಧರ್ಮ ಗೊತ್ತಿಲ್ಲದವ್ರು ಯಾರಿಲ್ಲ, ಎಲ್ಲರಿಗೂ ಗೊತ್ತದ. ಪರಂತು ಅವನ ದುರ್ಬುದ್ಧಿ ಅಧರ್ಮ ಮಾಡಕ್ಕೆ ಪಾಪ ಮಾಡ್ತಿಸ್ತ. ಯಾವರು ಹೇಳಿ ನನಗೆ ಧರ್ಮ ಗೊತ್ತಿಲ್ಲ ಅಂತ? ಅದನ್ನು ಯಾವನಿಗೆ ಧರ್ಮದ ಪೂಜೆ ಮಾಡೋದು, ಲಿಂಗ ಕಟ್ಟೋದು, ಜನ ಇದು ತಿಳ್ಕೊಂಡ್ರಿ ಏನು ಧರ್ಮ? ಅದು ನಾವು ಕಲ್ಪನೆ ಮಾಡಿದ್ರಿ. ಬ್ರಾಹ್ಮಣದ ಜನ ಹಾಕೋ, ಲಿಂಗಾಚಾರ ಲಿಂಗ ಹಾಕೋ, ಇದು ನಾವು ಮಾಡ್ಕೊಂಡಿದ್ದು. ಧರ್ಮ ಕಳಬೇಡ, ಕೊಲಬೇಡ, ಹುಷೇರು ಉಡೇರಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರು ಹಳಿಯರು, ಇದು ಧರ್ಮ. ಸತ್ಯ ಎಂಬುದ ಧರ್ಮ ಮುಚ್ಚಾರ. ಅದ್ರ ಬಾಜಿಗೆ ಇಟ್ಟೇವಿ, ಜಂಗೆ ಹಾಕೋ, ಜಂಗನ ಹಾಕೋ, ಮಧ್ಯೆ ಟೆಪಿಗೆ ಹಾಕೋ, ಧರ್ಮ ಇದು. ಪುಣ್ಯಾತ್ಮರೇ, ನಾವೆಲ್ಲ ಮಾತ್ರ ಹೆಣ್ಮೆಗಳು ಕುಂಕುಮ ಹಚ್ಕೊಂಡು, ತಾಳಿ ಹಾಕ್ಕೊಂಡು ವೇಷವೃತ್ತಿ ಮಾಡಕತ್ತರಕ್ಕೆ ಏನಂತಾರೆ? ಪತಿವ್ರತ ಅಂತೀರಿ. ಬಳ್ಳಾಗ ತಾಳಿದ ಹಣೆ ಮೇಲೆ ಕುಂಕುಮದ ವೇಷ ದಂಧ ಮಾಡ್ತಾಳ, ಪತಿವ್ರತ ಅಂತೀರಕಿ? ಪತಿವ್ರತ ಅಂತೀರಿ? ಕೊಳ್ಳ ಅಲ್ಲಿ ಕಟ್ಕೊಂಡು ಪೂಜೆ ಹಾಕೊಂಡು ಧರ್ಮ ಅಂತಾರೆ ಅದಕ್ಕೆ. ಇವು ತಾಳೆ ಕಟ್ಕೊಂಡು ವೇಷ ಕೆಲಸ ಮಾಡಬೇಕು. ಧರ್ಮ ಬಹಳ ಸೂಕ್ಷ್ಮ. ಅದಕ್ಕೆ ಧರ್ಮ ಅಂದರೇನು? ಧರ್ಮ ಎಷ್ಟು ಪ್ರಕಾರ? ಅರಿವಿ ಹೆಂಗೆಲ್ಲ ಉದ್ದ ಎಳೆ ಕುಡಿ ಅಕ್ಕ ಅರಿವಿ ಅಕ್ಕ, ಹಂಗೆ ಧರ್ಮ ಒಂದೇ ಅಲ್ಲ. ಅದಕ್ಕೆ ದರ್ಶ ಲಕ್ಷಣಂ ಅದಾವ, 10 ಲಕ್ಷಣ ಅದಾವ, ಒಂದಲ್ಲ 10. ತಾನಾಬಾನ ಕೂಡಿ ಅರಿವಿ ಹೆಂಗೆ ಹಾಕದಲ್ಲ, ಧರ್ಮ ಬರೀ ಸತ್ಯ ನೋಡಿದ್ರೆ ಹಂಗಿಲ್ಲ, ಬರೀ ಕಳ್ತನ ಬಿಡ್ರೆ ಧರ್ಮ ಹಂಗಿಲ್ಲ. 10 ಅದಾವ, ಅವಕ್ಕೆ 10 ಮಾಡಿದ್ರೆ ಧರ್ಮ ಆಗ್ತದ. ಬರೀ ಉದ್ದ ಎಳಿಯಿಂದ ಅರಿವಿ ಹಂಗಿಲ್ಲ, ಬರೀ ಅಡ್ಡ ಎಳಿಯಿಂದ ಅರಿವಿ ಹಂಗಿಲ್ಲ. ಉದ್ದ ಎಳಿ ಕುಡಿದ್ರೆ ಹೆಂಗೆ ಅರಿವಿ ಆಗ್ತದ? 10 ಗುಣ ಕುಡಿದ್ರೆ ದಶಲಕ್ಷಣಂ, 10 ಗುಣ ಇದ್ದರು ಧರ್ಮ ಅಂತಾರ. ಅವು ಇದ್ದವನಿಗೆ ಧರ್ಮವಂತ ಅಂತ. ಸತ್ಯ ಮಾತಾಡ್ತಾನೆ, ಕಳ್ತನ ಮಾಡಿದ್ರೆ ಸತ್ಯ ಮಾತಾಡ್ತಾನೆ, ಮಂದಿಗೆ ಬೈದ್ರೆ ಧರ್ಮವಂತ ಅಂತಾನೆ. ಧರ್ಮ ಬಹಳ ಸೂಕ್ಷ್ಮದರಿಯವ, ಬಹಳ ಕಠಿಣ ಧರ್ಮ ನಡೆಯೋದು. ಬಹಳ ನಿಹಿತಂ ಗುಹಾಯಾಮ್, ಬಹಳ ಹೆಂಗೆ ಭೂಮಿಯಾಗ ನೀರು ಅದ, ಅದಕ್ಕೆ ಶೋಧ ಮಾಡಬೇಕು. ಬೋರ್ ಹಾಕಿದ್ರೆ ನೀರು ಬರ್ತಾವ, ಹಡ್ಡಿದ್ರೆ ನೀರು ಬರಂಗಿಲ್ಲ. ಹಂಗೆ ಧರ್ಮ ಹಂಗೆ ಕೆಳಗದ ಬೋರ್ ಹಾಕ್ಬೇಕು, ಅದಕ್ಕೆ ಬೋರ್ ಹಾಕ್ಬೇಕದಕ್ಕೆ. ಅದು 10 ಥರ ಅದ. ಅದು ಅಷ್ಟು ಮಾಡಿದ್ರೆ ಧರ್ಮ ಆಗ್ತದಂತ ಹೇಳ್ಯಾರ. ಧರ್ಮ ಮಾತಾಡಕ್ಕೆ ಸರಳದ, ಮಾಡಕ್ಕೆ ಭಾಳ ಕಷ್ಟ. ಅವು 10 ಕೂಡಿಕೊಂಡ್ರೆ ಧರ್ಮ. ಹಾಗಾದ್ರೆ ಧರ್ಮ ಅಂದ್ರೆ ಏನ್ರಿ? ಧರ್ಮ ಹೆಂಗೆ ಮಾಡ್ಬೇಕ್ರಿ? ನಾಳೆಗೆ ಭಾಳ ನಡೀತದೆ ಧರ್ಮದ ಬಗ್ಗೆ. ಇದು ಭಾಳ ಕಠಿಣ ಇದೆ. ಒಂದು ನಾಳಿನಿಂದ ವಿಚಾರ ಮಾಡೋಣ. ಒಟ್ಟಾಗಿ ನೋಡ್ಯವ, ಎಲ್ಲರಿಗೂ ಮೋಸ ಮಾಡಿರಿ, ನಿಮ್ಮ ಮನಸ್ಸಿಗೆ ಮೋಸ ಮಾಡಲಾಗ ನಡೀರಿ. ಮೊದಲನೇ ಲಕ್ಷಣ, ನಿಮ್ಮ ಮನಸ್ಸಿಗೆ ಮೋಸ ಮಾಡಬೇಡ್ರಿ. ಮಂದಿಗೆ ಮೋಸ ಮಾಡೋದ್ರೆ ನಡೀತದೆ, ನಿಮ್ಮ ಮನಸ್ಸಿಗೆ ಮೋಸ ಮಾಡಬೇಡ್ರಿ. ನಿಮ್ಮ ಮನಸ್ಸು ನಿಮಗೆ ಕವರ್ ಮಾಡ್ತಿತ್ತು ಅಂದ್ರೆ ಅದಕ್ಕೆ ಧರ್ಮ. ನಿಮ್ಮ ಮನಸ್ಸು ಮಾಡಂಗಿಲ್ಲ, ಹೊರತು ನಾವು ಮಾಡ್ತೀವಿ. ಆಸೆ, ಆಮಿಷೆ, ಸಿಟ್ಟು ಇವೆಲ್ಲ ಮಾಡ್ತೇವೆ, ಅಧರ್ಮ ಆಗ್ತದೆ. ಆಶಯಕ್ಕಾಗಿ ಪತ್ತೆ ಬಿಡ್ತೇವೆ, ಆಪರೇಷನ್ ಮಾಡ್ಕೋತೇವೆ. ನಮ್ಮ ಸ್ವಭಾವ ಹಾಗೆ. ಅದಕ್ಕೆ ಭಾಳ ವಿಚಾರ ಮಾಡಿರಿ. ಉಪ್ಪು ಭಾಳ ಅಲ್ಲ, ಸ್ವಲ್ಪ ಇದ್ದರೆ ರುಚಿ ಆಗ್ತದೆ. ಹಂಗೆ ಧರ್ಮ ಭಾಳ ಅಲ್ಲ,
ಸ್ವಲ್ಪ ಸ್ವಲ್ಪ ಸತ್ಯ, ಸ್ವಲ್ಪ ದಯ, ಸ್ವಲ್ಪ ದಾನ, ಬಸ್ ಅದು ಬಹಳ ಅಡಿಗೆ ರುಚಿ ಆಗ್ತದೆ ರೀ ನಮ್ಮ ಜೀವನ ಕಲ್ಯಾಣ. ಎಲ್ಲರೂ ಎಲ್ಲ ಗುಣ ಇಲ್ಲ, ಒಬ್ಬೊಬ್ಬರಂತೆ ಒಂದೇ ಗುಣ ಈ ಮಹಾತ್ಮರಾಗ್ಯಾರ ಅವರು. ದಾನದಲ್ಲಿ ಕರ್ಣ, ಸತ್ಯದ ಒಂದೊಂದೇ ಗುಣ ರೀ, ಒಂದೊಂದೇ ಗುಣ. ಎಷ್ಟು ಜೀವಂತ ಉಳಿದಾರ್ರಿ. ಅಂಥ ಗುಣ ನಮ್ಮಲ್ಲಿ ಬರಲಿ ಅಂತ ಪರಮಾತ್ಮನ ಸಿದ್ಧಾರೂಢ ಪ್ರಾರ್ಥನೆ ಮಾಡ್ತಾ ಇವೆರಡು ಮಾತು ಮುಗಿಸ್ತಾ ಇದ್ದೆ.